ಅಂತದ್ದು ಸಾಕಷ್ಟು ಭಯ ಇದೆ ಜನರಿಗೆ ಅಂತ ಹೇಳಿ. ಮೊದಲನೇದಾಗಿ ಈ ಹಾರ್ಟ್ ಸ್ಟೆಂಟ್ ಅನ್ನ ಯೂಸ್ ಮಾಡೋದು ಯಾಕೆ ಅಥವಾ ಅದರ ಉಪಯೋಗ ಏನು ಅಂತ ಹೇಳ್ತೀರಿ? ಈಗ ಏನಾಗ್ತದೆ, ಈಗ ನಮ್ಮ ದೇಶದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಕೊರೋನರಿ ಆರ್ಟರಿ ಡಿಸೀಸ್ ಅಂದ್ರೆ ಹೃದಯಾಘಾತ ಕಾಯಿಲೆ. ಅದರ ಅರ್ಥ ಏನು ಅಂತಂದ್ರೆ ಹೃದಯಕ್ಕೆ ರಕ್ತ ಪರಿಚಲನೆ ಮಾಡುವಂತ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಆದ್ರೆ, ಈಗ ಫ್ಯಾಟ್ ಕ್ಯಾಲ್ಸಿಯಂ ಕೂತ್ಕೊಂಡು ಬ್ಲಾಕೇಜಸ್ ಆದ್ರೆ ರಕ್ತ ಪರಿಚಲನೆ ಸರಳ ಆಗದೇ ಇದ್ದಾಗ ಹೃದಯದ ಕೆಲಸ ಕಮ್ಮಿ ಆಗ್ತದೆ. ಆವಾಗ ಈ ಸ್ಟೆಂಟ್ಗಳನ್ನು ಅಳವಡಿಸಲಾಗುತ್ತೆ ಅದನ್ನು ಓಪನ್ ಮಾಡಲಿಕ್ಕೆ. ಕೆಲವೊಂದು ಡಿಸ್ಕ್ರೀಟ್ 1-2 ಬ್ಲಾಕೇಜ್ ಇದ್ದಾಗ ಮಾತ್ರ ಸ್ಟೆಂಟ್ಗಳನ್ನು ಹಾಕ್ತಾರೆ. ಮಲ್ಟಿಪಲ್ ಬ್ಲಾಕೇಜಸ್ ಇದ್ದಾಗ ಅವರು ಹಾರ್ಟ್ ಸರ್ಜರಿಗೆ ಬರ್ತಾರೆ, ಅಂದ್ರೆ ಓಪನ್ ಹಾರ್ಟ್ ಸರ್ಜರಿ, ಬೈಪಾಸ್ ಸರ್ಜರಿ ಅಂತ ಹೇಳ್ತಾರೆ. ಈ ಸ್ಟೆಂಟ್ಗಳು ಡಿಸ್ಕ್ರೀಟ್ ಆಗಿ ಸಿಂಗಲ್ ವೆಸಲ್ ಅಥವಾ 2 ವೆಸಲ್ಸ್ ಅಲ್ಲಿ ಬ್ಲಾಕೇಜ್ ಇದ್ದಾಗ ಮಾತ್ರ ಈ ಸ್ಟೆಂಟ್ಗಳನ್ನು ಉಪಯೋಗಿಸಲಾಗುತ್ತೆ. ಇಂಥ ಸ್ಟೆಂಟ್ಸ್ ನಮ್ಮ ದೇಶದಲ್ಲಿ 1995 ಆನ್ವರ್ಡ್ಸ್ ಅಂದ್ರೆ ಈಗ 1990s ಲೇಟ್ 90s ಆಮೇಲೆ 2000 ಅಲ್ಲಿ ಚೆನ್ನಾಗಿ ಉಪಯೋಗ ಆಗ್ತಾ ಇದೆ. ಸೊ ಇಂಥ ಸ್ಟೆಂಟ್ಗಳಲ್ಲಿ ಹೇಗೆ ನಮ್ಮ ಟೆಕ್ನಾಲಜಿ ಇಂಪ್ರೂವ್ ಆಗ್ತದೋ ಅದೇ ತರ ಇದರಲ್ಲಿ 3 ಜನರೇಷನ್ ಆಫ್ ಸ್ಟೆಂಟ್ಸ್ ಇದೆ. ಒಂದು ಬೇರ್ ಮೆಟಲ್ ಸ್ಟೆಂಟ್ಸ್ ಅಂತ ಬಂತು. ಇದು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಪ್ಲೇನ್ ಸ್ಟೆಂಟ್ಸ್ ಅಂದ್ರೆ ಓನ್ಲಿ ಮೆಟಲ್ ಇರುತ್ತೆ, ಅದಕ್ಕೇನು ಕೋಟಿಂಗ್ ಏನು ಇರೋದಿಲ್ಲ. ಸೆಕೆಂಡ್ ಜನರೇಷನ್ ಸ್ಟೆಂಟ್ಸ್ ಅಲ್ಲಿ ಅದಕ್ಕೆ ಡ್ರಗ್ ಕೋಟೆಡ್ ಸ್ಟೆಂಟ್ಸ್ ಅಂತ ಬಂತು. ಅಂದ್ರೆ ಅದ್ರ ಲಾಂಗಿವಿಟಿ ಜಾಸ್ತಿ ಚೆನ್ನಾಗಿರ್ತದೆ, ಪೇಷಂಟ್ಸ್ ಚೆನ್ನಾಗಿ ಬೆನಿಫಿಟ್ ಆಗ್ತದೆ ಅಂತ. ಈಗ ಥರ್ಡ್ ಜನರೇಷನ್ ಸ್ಟೆಂಟ್ ಅಂತ ಬಂದಿದೆ, ಅದು ಬಯೋ ಅಬ್ಸಾರ್ಬೇಬಲ್ ಸ್ಟೆಂಟ್ ಅಂತ. ಸ್ಟೆಂಟ್ ಹಾಕಿದ್ಮೇಲೆ ಅದು ಅದಾಗೇನೆ ಡಿಸಾಲ್ವ್ ಆಗಿ ಒಳಗಡೆ ಡಿಸಾಲ್ವ್ ಆಗಿ ಹೋಗ್ಬಿಡುತ್ತೆ, ನಾರ್ಮಲ್ ಕೊರೋನರಿ ಆರ್ಟರಿ ತರ ಇರ್ತದೆ. ಸೊ ಈ ತರ 3 ಜನರೇಷನ್. ಈಗ ಇಟ್ ಆಸ್ ದ ಟೆಕ್ನಾಲಜಿ ಇಂಪ್ರೂವ್ಸ್, ದ ಟೈಪ್ ಆಫ್ ಸ್ಟೆಂಟ್ಸ್ ಆಲ್ಸೋ ಹ್ಯಾವ್ ಇಂಪ್ರೂವ್ಡ್. ಓಕೆ, ಆ ರೀತಿಯಾಗಿ ಅದರ ಉಪಯೋಗ ಆಗುತ್ತೆ ಅನ್ನುವಂಥದ್ದು. ಡಾಕ್ಟರ್ ಅರ್ಚನಾ ಅವರೇ, ಸಿಸೇರಿಯನ್ಗಳ ಸಂಖ್ಯೆ ಜಾಸ್ತಿ ಆಗೋದು ಹೌದಾ ಅಥವಾ ಸಿಸೇರಿಯನ್ ಡೆಲಿವರಿಗಳ ಪ್ರಮಾಣದಲ್ಲಿ ಇತ್ತೀಚೆಗೆ ಜಾಸ್ತಿ ಆಗಿದೆಯಾ? ಹೌದು, ಖಂಡಿತವಾಗ್ಲೂ ಆಗಿದೆ. ನಮ್ಮ ದೇಶ ಅಂತ ಒಂದೇ ಅಂತ ಏನು ಇಲ್ಲ. ಈಗ ವೆಸ್ಟರ್ನ್ ಕಂಟ್ರೀಸ್, ಈಗ ಯುನೈಟೆಡ್ ಸ್ಟೇಟ್ಸ್ ನೋಡಿದ್ರೆ, ಇಲ್ಲ ಅಂತ ಹೇಳಿದ್ರೆ ಯುರೋಪಿಯನ್ ಕಂಟ್ರೀಸ್ ನೋಡಿದ್ರೆ, ಅಲ್ಲಿ ಕೂಡ ಆಲ್ಮೋಸ್ಟ್ 30 to 50% ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಸಿಸೇರಿಯನ್ ಸೆಕ್ಷನ್ಸ್ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳೋದು ಅದು ಕಷ್ಟ ಆಗತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ, ಇದು ಫಸ್ಟ್ ಡೆಲಿವರಿ ನಾವು ಏನು ಹೇಳ್ತೀವಿ ಪ್ರೈಮಿ ಗ್ರಾವಿಡಾ ಅಂತ ಏನ್ ಹೇಳ್ತೀವಿ, ಅವ್ರದ್ದು ಡೆಲಿವರಿ ಈಗ ಸ್ವಲ್ಪ ಅದು ಡಿಪೆಂಡೆಂಟ್ ಆಗಿದೆ. ಈಗ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಸಿಸೇರಿಯನ್ ಮಾಡಬೇಕು ಅಂತ ಹೇಳಿದ್ರೆ 4 ರೀಸನ್ ತುಂಬಾ ಇಂಪಾರ್ಟೆಂಟ್. ಒಂದು, ಫೀಟಲ್ ಡಿಸ್ಟ್ರೆಸ್, ಮಗುಗೆ ತೊಂದರೆ ಆಗ್ತಾ ಇದೆ, ನಾವೀಗ ಅರ್ಜೆಂಟ್ ಆಗಿ ನಾರ್ಮಲ್ ಆಗೋದಕ್ಕೆ ಕಾಯಕ್ಕಾಗದೆ ಈಗ ಅರ್ಜೆಂಟ್ ಆಗಿ ನಾವು ಡೆಲಿವರಿ ಮಾಡಬೇಕು. ಸೆಕೆಂಡು, ಹೆರಿಗೆ ನೋವು ಶುರು ಆಗಿದೆ ಬಟ್ ಯಾವುದೋ ಕಾರಣಕ್ಕೆ ಅದು ಮುಂದುವರಿತಾ ಇಲ್ಲ, ಪ್ರೋಗ್ರೆಸ್ ಆಗ್ತಾ ಇಲ್ಲ, ಸೊ ಅದರಿಂದ ಮಗುಗೆ ಫರ್ದರ್ ತೊಂದರೆ ಆಗಬಹುದು ಅಂತ ಹೇಳಿ ನಾವು ಫೇಲ್ಯೂರ್ ಟು ಪ್ರೋಗ್ರೆಸ್ ಅಂತ ಹೇಳಿ ಅದೊಂದು ಕಾರಣ. 3ನೇ ಕಾರಣ ಬಂದು, ಮೊದಲನೇದು ಸಿಸೇರಿಯನ್ ಆಗೋಗಿದೆ, ಸೊ ಈಗ 2ನೇದು ಸಿಸೇರಿಯನ್ ಮಾಡ್ಬೇಕಾ ಅನ್ನೋದು. 4ನೇದು ಮ್ಯಾಲ್ ಪ್ರೆಸೆಂಟೇಶನ್, ಅಂದ್ರೆ ಮಗು ತಲೆ ಕೆಳಗಡೆಗಿರ್ದೆ ಬ್ರೀಚ್ ಅಂತ ಹೇಳಿ ನಾವೇನ್ ಹೇಳ್ತೀವಿ, ಬಮ್ ಕೆಳಗಡೆಗಿರತ್ತೆ ನೋಡಿ, ಆ ಸಮಯದಲ್ಲಿ ನಾವು ನಾರ್ಮಲ್ ಡೆಲಿವರಿಗೆ ಅಲೋ ಮಾಡೋದಕ್ಕೆ ಕಷ್ಟ ಆಗತ್ತೆ. ಈ 4 ಅಲ್ಲದೆ ಈಗ ಹೊಸ ತರದ ಒಂದು ಏನು ಇಂಡಿಕೇಶನ್ ಬಂದಿದೆ ಅಂತ ಹೇಳಿದ್ರೆ, ತಾಯಂದ್ರೇನೆ ಕೇಳ್ತಾರೆ ನಮ್ಗೆ ಬೇಕು ಸಿಸೇರಿಯನ್, ಬಟ್ ಇದು ಇಟ್ ಇಸ್ ಸ್ಟಿಲ್ ಸ್ಮಾಲ್ ಪ್ರಪೋರ್ಷನ್. ನಿಮ್ಮ ಗಮನಕ್ಕೆ ಬಂದಿದ್ಯಾ ಆ ತರ ತಾಯಂದಿರೇ ಕೇಳಿ ಮಾಡಿಸ್ಕೊಂಡಿರುವಂತ ನಿಮ್ಮ ಗಮನಕ್ಕೆ ಬಂದಿದ್ಯಾ ಅಥವಾ ಇದೆಯಾ ಆ ತರ? ಇದೆ, ಖಂಡಿತವಾಗ್ಲೂ ಇದೆ, ಕೇಳ್ತಾರೆ. ಬಟ್ ಏನಂತ ಹೇಳಿದ್ರೆ ಅದು ಆ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ, ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಒಂದು ಸೋಶಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್, ಅವ್ರ ಎಜುಕೇಶನಲ್ ಸ್ಟೇಟಸ್, ಅವ್ರಿಗೆ ಎಷ್ಟು ನಾಲೆಜ್ ಇದೆ ಪ್ರೆಗ್ನೆನ್ಸಿ, ಡೆಲಿವರಿ, ಲೇಬರ್ ಇದೆಲ್ಲ ಏನು ಅನ್ನೋದು, ಅವ್ರ ನಾಲೆಜ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಓಕೆ, ರಘು ಅವರೇ, 2 ಇಶ್ಯೂಸ್ ನೋಡಿದ್ವಿ, ಏನ್ ಅನ್ಸುತ್ತೆ ನೋಡಿದಾಗ? ನಿಜವಾಗ್ಲೂ ಬಹಳ ಸೀರಿಯಸ್ ವಿಷಯಗಳೇ. ಪರ್ಟಿಕ್ಯುಲರ್ಲಿ ಸಿಸೇರಿಯನ್ ಅವ್ರು ಹೇಳಿದಾಗೆ ಜೆನ್ಯೂನ್ ಕಾಂಪ್ಲಿಕೇಶನ್ಸ್ ಇದ್ದಾಗ 4 ಕಾರಣಗಳು ಸತ್ಯ. ಅದು ಅದ್ರ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಕ್ಲಿಯರ್ ಮಾಡುತ್ತೆ, ಯಾವುದೇ ಆಸ್ಪತ್ರೆಯಲ್ಲಿ 10% ಮೇಲೆ ಸಿಸೇರಿಯನ್ ಇದ್ರೆ ಹಾಸ್ಪಿಟಲ್ ಶುಡ್ ಬಿ ಆಡಿಟೆಡ್ ಅಂತ. ಇಟ್ಸ್ ವೆರಿ ಕ್ಲಿಯರ್ ಇದು, ಬಿಕಾಸ್ ದರ್ ಇಸ್ ಸಮಥಿಂಗ್ ಗೋಯಿಂಗ್ ರಾಂಗ್ ಅಂತ. ಈಗ ಹರಿಯಾಣದಲ್ಲಿ 53% ನಮ್ಮ ಸ್ಟೇಟಲ್ಲಿ ಸಿಸೇರಿಯನ್ ಆಗ್ತಕ್ಕಂಥದ್ದು. ಯಾವ ದೃಷ್ಟಿಕೋನದಿಂದಲೂ ಇದು ಸಾಧ್ಯವಿಲ್ಲ. ಆಮೇಲೆ ನಮ್ಮದೇ ನಿಮಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 NFHS 4 ಡೇಟಾ ಇದೆ, ಇಟ್ಸ್ ಅವೈಲೇಬಲ್, ಗವರ್ಮೆಂಟ್ ಆಫ್ ಇಂಡಿಯಾ, ಬಹಳ ಅಥೆಂಟಿಕ್ ಡೇಟಾ. ಕರ್ನಾಟಕದಲ್ಲಿ 38% ಸಿಸೇರಿಯನ್, ಗವರ್ಮೆಂಟ್ ಹಾಸ್ಪಿಟಲ್ 8%, ಪ್ರೈವೇಟ್ ಹಾಸ್ಪಿಟಲ್ 48-50%. ಹೇಗೆ ಸಾಧ್ಯ? ಭಾರತೀಯರೇ, ಯಾವ ಸಮಸ್ಯೆಯೂ ಇಲ್ಲ. ಹೀಗಾಗಿ ಇದು ವೆರಿ ಕ್ಲಿಯರ್ ಕಟ್ ಕೇಸ್ ದಟ್ ದರ್ ಇಸ್ ಎ ಫೈನಾನ್ಷಿಯಲ್ ಗ್ರೀಡ್. ಅವ್ರು ಇನ್ನೊಂದು ಹೇಳಿದ ಮಾತು ಕರೆಕ್ಟು. ಅನೇಕರು ಇವತ್ತು ಸೋಷಿಯೋ ಎಕಾನಮಿಕ್ ಸ್ಟೇಟಸ್ ಇರೋರು, ವೆನ್ ಐ ಕ್ಯಾನ್ ಅಫೋರ್ಡ್, ವೈ ಶುಡ್ ಐ ಸಫರ್ ಎ ಪೇನ್
ಎಸ್ ಅನ್ನುವ ಕ್ಯಾಟಗರೀಸ್ ಅವರು ನಮ್ಮಲ್ಲಿ ಜನಸಾಮಾನ್ಯರಲ್ಲಿ ಇದ್ದಾರೆ. ಇನ್ನು ಕೆಲವರು ನನಗೆ ಇಷ್ಟು ಗುಳಿಗೆ ಕಾಲ, ಇಂಥ ಕಾಲಕ್ಕೆ ನಾನು ಹುಟ್ಟಬೇಕು ಅಂತ ಹೇಳಿ ಮಾಡ್ಕೊಡೋರು ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿ ಆ ರೀತಿ ಆಗ್ತದೆ. ಬಟ್ ಒಂದೇನು ಅಂದ್ರೆ ಸೀರಿಯಸ್ ಪ್ರಾಬ್ಲಮ್ ಈ ಸಿಸೇರಿಯನ್ ಆಪರೇಷನ್ ಇತ್ತೀಚಿನ ಮೆಡಿಕಲ್ ಸರ್ವೇಸ್ ರಿಪೋರ್ಟ್ಸ್ ಏನು ಅಂತ ಹೇಳಿದ್ರೆ, ಮಗು ನ್ಯಾಚುರಲ್ ಆಗಿ ಹುಟ್ಟಿದ್ರೆ ತಾಯಿಯಿಂದ ಇಡೀ ಜೀವನಕ್ಕೆ ಇನ್ಶೂರೆನ್ಸ್ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ, ಹೆಲ್ತಿ ಬ್ಯಾಕ್ಟೀರಿಯಾಗಳನ್ನ ಬಳುವಳಿಯಾಗಿ ಪಡ್ಕೊಳ್ತದೆ. ಗಟ್ ಕಾಲೋನೈಸೇಷನ್, ಆ ಮೈಕ್ರೋಬಯೋಮ್ ಅಂತ ಹೇಳ್ತಕ್ಕಂಥದ್ದು, ಆ ಮೈಕ್ರೋಬಯೋಮ್ ಇದ್ರೆ ಇಟ್ಸ್ ಅ ಲೈಫ್ ಇನ್ಶೂರೆನ್ಸ್. ಈಗ ಅಮೆರಿಕದಲ್ಲಿ ರೀಸೆಂಟಾಗಿ ಐ ವಾಸ್ ರೀಡಿಂಗ್ ಎ ಸ್ಟಡಿ, ತಾಯಿಯ ಬರ್ತ್ ಕೆನಾಲಿಂದ ಬ್ಯಾಕ್ಟೀರಿಯಾ ತೆಗೆದು ಸಿಸೇರಿಯನ್ ಹುಟ್ಟಿದ ಮೈ ಮೇಲೆ ಹಾಕುವಂಥದ್ದು. ಯಾಕಂದ್ರೆ ಬಿಕಾಸ್ ನಮ್ಮ ದೇಹದಲ್ಲಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ 100 ಟ್ರಿಲಿಯನ್ ಸೆಲ್ಸ್ ಅಲ್ಲಿ 90 ಟ್ರಿಲಿಯನ್ ಸೆಲ್ಸ್ ಬಿಲಾಂಗ್ ಟು ಬ್ಯಾಕ್ಟೀರಿಯಾ. ದಿ ಫಸ್ಟ್ ಕಾಲೋನೈಸೇಷನ್ ಆಫ್ ದ ಗಸ್ಟ್ ಇಫ್ ಇಟ್ ಹ್ಯಾಪನ್ ನ್ಯಾಚುರಲ್ ಆಗಿ ಆದಾಗ, ಆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗಿ ಸುತ್ತಿ ಕಳ್ಳರು ಹೋಗಿ ಕೂರೋದ್ರ ಬದಲು ಒಳ್ಳೆಯ ಬ್ಯಾಕ್ಟೀರಿಯಾಗಳು ಒಳಗಡೆ ಕೂತ್ರೆ ಇಡೀ ಜೀವನಕ್ಕೆ ನಿಮಗೆ ಇನ್ಶೂರೆನ್ಸ್ ಇದ್ದ ಹಾಗೆ. ಇವತ್ತು ಗಟ್ ಮೈಕ್ರೋಬಯೋಮ್ ಇಂದ ಬ್ರೈನ್ ಡಿಸೀಸಸ್ಗೂ ಲಿಂಕ್ ಮಾಡ್ತಾರೆ, ಆಲ್ಝೀಮರ್ಸ್ ಇಂದ ಹಿಡಿದು ಪಾರ್ಕಿನ್ಸನ್ಸ್ ಇಂದ ಹಿಡಿದು. ಹಾಗಾಗಿ ಈ ಒಂದು ಪ್ರಕ್ರಿಯೆ ಇರತಕ್ಕಂಥದ್ದು. ಇನ್ನೊಂದು ಬಹಳ ಈ ಕರೆಂಟ್ ಇಶ್ಯೂ ಆಫ್ PNAS, ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಅಂತ ಒಂದು ಪ್ರೆಸ್ಟೀಜಿಯಸ್ ಜರ್ನಲ್, ಅಮೆರಿಕಾ ಜರ್ನಲ್, ಅವರೇನು ಹೇಳ್ತಿದ್ದಾರೆ, ಸಿಸೇರಿಯನ್ ಸಂಖ್ಯೆ ಜಾಸ್ತಿ ಆಗ್ತಾ 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 ಇನ್ನು ಮುಂದೆ ಬಿಕಾಸ್ ಆಫ್ ದ ಎಕ್ಸ್ಪ್ಯಾನ್ಷನ್ ಆಫ್ ದ ಹೆಡ್ ಅಂಡ್ ನಾನ್ ಎಕ್ಸ್ಪ್ಯಾನ್ಷನ್ ಆಫ್ ದ ಪೆಲ್ವಿಕ್ ಪೋರ್ಷನ್ ಆಫ್ ದ ವುಮನ್, ದೇರ್ ಮೇ ಬಿ ಇಟ್ಸ್ ಎ ಕೈಂಡ್ ಆಫ್ ಎ ಕಲ್ಚರಲ್ ಎವಲ್ಯೂಷನ್, ನ್ಯಾಚುರಲ್ ಎವಲ್ಯೂಷನ್ ಅಲ್ಲ. ನ್ಯಾಚುರಲ್ ಎವಲ್ಯೂಷನ್ ಆಗೋದು ಬೇರೆ, ಇದು ಕಲ್ಚರಲ್. ಅಂದರೆ ನಾವು ಅಭ್ಯಾಸ ಮಾಡ್ತಾ 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 ದೊಡ್ಡ ತಲೆ ತಾಯಿ ಹೆರಿಗೆ ಆಗೋಲ್ಲ, ಸಾಧ್ಯವೇ ಇಲ್ಲ. ಆ ಪರಿಸ್ಥಿತಿಗೆ ನಾವು ತಳ್ಳುವಂತ ಸಾಧ್ಯತೆ ಇದೆ. ಮ್ಯಾನ್ ಇಸ್ ಬಿಕಮಿಂಗ್ ಕಂಪ್ಲೀಟ್ಲಿ ಅನ್ಯಾಚುರಲ್ ದಿಸ್ ವೇ. ಇದು ಡೇಂಜರಸ್ ಟ್ರೆಂಡ್. ಇದನ್ನ ನಿಜವಾಗಿ ಐ ಆಮ್ ಶೂರ್ ನೋಬಡಿ ವಿಲ್ ಅಗ್ರಿ ವಿತ್ 55% ಸಮಥಿಂಗ್ ಇಸ್ ಟೆರಿಬಲಿ ರಾಂಗ್. ಈಗ ನಾನು ಒಂದು ವಿಷಯ ಹೇಳಿದೆ, ಯಾಕಂದ್ರೆ ಈ ಟಾಪಿಕ್ ಏನಿದೆ ಅದರಲ್ಲಿ ವೈದ್ಯರು ದುಡ್ಡಿನ ದಾಹಿಗಳು ಅಂತ ಹೇಳಿ ಹೇಳೋದು ಅಂದ್ರೆ ಅಲ್ಲಲ್ಲ, ವೈದ್ಯರು ಅನ್ನೋದಕ್ಕೆ ಹಾಸ್ಪಿಟಲ್ಗಳು ನಾವು ಅದನ್ನು ಗಮನಿಸಬಹುದು. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಈಗ ಕಡಿಮೆ ಬೆಲೆಗೆ ಸಿಕ್ಕಿದ್ರು ಕೂಡ ಇಲ್ಲ ಅನ್ನುವಂಥದ್ದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನರೇ ಹೇಳಿರುವಂತಹ ಮಾತು, ಅಥವಾ ಕೇಂದ್ರ ಸರ್ಕಾರ ಈಗ ಹೇಳಿದೆ 85% ಕಡಿಮೆ ಮಾಡಿದ್ರು ಕೂಡ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅದನ್ನ ಐ ಅಗ್ರಿ. ಯಾಕೆ ನಾನು ಈ ಸ್ಟೆಂಟ್ಗಳು ಏನಾದರೂ ಅದನ್ನ ಪ್ರೈಸಸ್ 85% ಕಮ್ಮಿ ಮಾಡಿದ್ರೆ ಆಸ್ ಎ ಡಾಕ್ಟರ್ ಐ ಆಮ್ ಹ್ಯಾಪಿ, ಐ ವೆಲ್ಕಮ್ ಇಟ್. ಈ ಯಾರಾದರೂ ಡಾಕ್ಟರ್ ಅದನ್ನ ಅಗೇನ್ಸ್ಟ್ ಆಗಿ ಹೇಳಿದ್ರೆ ಐ ವಿಲ್ ನಾಟ್ ಅಕ್ಸೆಪ್ಟ್. ನಾನು ಡಾಕ್ಟ್ರು, ನನ್ಗೆ ಪೇಷಂಟ್ ಏನ್ ಚೆನ್ನಾಗಿ ಒಳ್ಳೇದಾಗುತ್ತೋ ನಾನು ಅದ್ ಮಾಡ್ತೀನಿ. ಸ್ಟೆಂಟ್ ಬೆಲೆ 5,000 ಇರ್ಬೋದು, 50,000 ಇರ್ಬೋದು, 5 ಲಕ್ಷ ಇರ್ಬೋದು, ದಟ್ ಡಸ್ ನಾಟ್ ಮ್ಯಾಟರ್ ಮೀ. ಅದಕ್ಕೆ ಬರ್ತೀನಿ. ಈಗ 95% ಆಫ್ ಆಲ್ ದ ಡಾಕ್ಟರ್ಸ್ ಆರ್ ಲೈಕ್ ಮೀ ಓನ್ಲಿ. ನಾನು ಯಾಕೆ ಅಂತ ಹೇಳ್ತೀನಿ. ನಾರಾಯಣ ಹರಿ ಅಂತ ನಾವು ಹೇಳೋವಂಥದ್ದು ಅಲ್ಲ, ಈಗ ದೇರ್ ಆರ್ 3 ಥಿಂಗ್ಸ್ ವಿಚ್ ವಿ ಹ್ಯಾವ್ ಟು ಸಪರೇಟ್. ಒಂದು ಕಡೆ ಇಂಡಸ್ಟ್ರಿ ಏನಂದ್ರೆ ವಿ ಹ್ಯಾವ್ ಟು ಅಕ್ಸೆಪ್ಟ್ ಟೆಕ್ನಿಕಲ್ ಡೆವಲಪ್ಮೆಂಟ್ಸ್ ಅಂಡ್ ವಿ ಹ್ಯಾವ್ ಟು ಗಿವ್ ಇಟ್ ಟು ದ ಪೇಷಂಟ್. ಇನ್ನೊಂದು ಕಡೆ ಫಾರ್ ಪ್ರಾಫಿಟ್ ಹಾಸ್ಪಿಟಲ್ಸ್, ಅವು ದೇ ಆರ್ ಕಂಟ್ರೋಲ್ಡ್ ಬೈ ವೆಂಚರ್ ಕ್ಯಾಪಿಟಲಿಸ್ಟ್ಸ್. ಈಗ ಇವತ್ತು ಈ ಹಾಸ್ಪಿಟಲ್ ಒಬ್ರು ತಗೊಳ್ತಾರೆ, ಇನ್ನೂ 100 ಜನ ಇನ್ವೆಸ್ಟರ್ಸ್ ಇರ್ತಾರೆ, 100 ಕೋಟಿ ಹಾಕ್ತಾರೆ, 1000 ಕೋಟಿ ಹಾಕ್ತಾರೆ, ಅವ್ರ ರಿಟರ್ನ್ಸ್ ಬೇಕಾಗಿರುತ್ತೆ. ಇನ್ ಬಿಟ್ವೀನ್ ಡಾಕ್ಟರ್ ಅಂಡ್ ಪೇಷಂಟ್ ರಿಲೇಶನ್ಶಿಪ್, ವಿ ಆರ್ ಸ್ಟ್ರಕ್ ಇನ್ ಬಿಟ್ವೀನ್ ದ ಟೂ. ಆಯ್ತಾ? ನಾನು ನಿಮ್ಗೆ ಇನ್ನೂ ಹೇಳ್ತೀನಿ. ಈಗ ಒಂದು ಇನ್ಸುಲಿನ್, ಇವರ ಹಸ್ಬೆಂಡ್ ಹೇಳಿದ್ರು ಈಸ್ ಅನ್ ಎಂಡೋಕ್ರೈನಾಲಜಿಸ್ಟ್. ಮೊದಲು ಡಯಾಬಿಟಿಸ್ ಬಂದ್ರೆ ಬೊವೈನ್ ಇನ್ಸುಲಿನ್, ಪೋರ್ಸೈನ್ ಅಂದ್ರೆ ಅನಿಮಲ್ಸ್, ಪ್ರಾಣಿಗಳಿಂದ ಇನ್ಸುಲಿನ್ ತೆಗೆದು ಕೊಡ್ತಾ ಇದ್ರು. ಆಮೇಲೆ ಟೆಕ್ನಿಕಲ್ ಡೆವಲಪ್ಮೆಂಟ್ ಆಯಿತು, ಹ್ಯೂಮನ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಜೆನೆಟಿಕಲ್ ಇಂಜಿನಿಯರ್ಡ್ ಇನ್ಸುಲಿನ್ ಬಂದಿದೆ, ಅದರಲ್ಲಿ ಯಾವುದೇ ಥರದ ರಿಯಾಕ್ಷನ್ಸ್ ಇರೋದಿಲ್ಲ, ಚೆನ್ನಾಗಿ ಶುಗರ್ ಕಂಟ್ರೋಲ್ ಆಗುತ್ತೆ. ನೋ ಪೇಷಂಟ್ ಈಸ್ ಗೆಟಿಂಗ್ ದಟ್. ಅದು ತಪ್ಪಾ? ಓಕೆ. ಸೊ ಆ ಇಂಡಸ್ಟ್ರಿಗೆ ಯಾವುದೇ ಥರದ ಫೈನಾನ್ಷಿಯಲ್ ಬ್ಯಾಕಪ್ ಇರೋದಿಲ್ಲ, ಅವ್ರೇನೋ ಇನ್ವೆಸ್ಟ್ ಮಾಡಿಕೊಂಡು ಅದನ್ನು ಡೆವಲಪ್ ಮಾಡಿರ್ತಾರೆ. ಇದು ಪೇಷಂಟಿಗೆ ಚೆನ್ನಾಗುತ್ತೆ ಅಂತ ನಮ್ಮ ಕೈಯಲ್ಲಿ ಅದನ್ನು ಕೊಟ್ಟಾಗ ಅದನ್ನು ನಾವು ಪೇಷಂಟಿಗೆ ತಲುಪಿಸೋಂಥ ಕೆಲಸ ನಾವು ಮಾಡ್ತೀವಿ. ಅದನ್ನು ರೇಟ್ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಯಾಕೆ ಆಗೋದಿಲ್ಲ ಅಂತಂದರೆ ವಿ ಹ್ಯಾವ್ ಟು ಟೇಕ್ ಸಪೋರ್ಟ್ ಫ್ರಮ್ ಇಂಡಸ್ಟ್ರಿ ಆಸ್ ವೆಲ್ ಆಸ್ ವಿ ನೀಡ್ ಅ ಪ್ಲಾಟ್ಫಾರ್ಮ್ ಟು ಡೆಲಿವರ್ ದಿಸ್ ಟು ದ ಪೇಷಂಟ್ that is given by for-profit hospitals. If government is not controlling both and blaming the doctor is not right. ಅಲ್ಲ, ಡಾಕ್ಟರ್ಗಳನ್ನು ಮಾತ್ರ ಅಲ್ಲಿ ಬ್ಲೇಮ್ ಮಾಡ್ತಾ ಇಲ್ಲ, ಹಾಸ್ಪಿಟಲ್ಗಳಲ್ಲಿ ಈ ರೀತಿಯಾದಂತಹ ಸಿಚುವೇಶನ್ಗಳು ಆಗ್ತಾ ಇದೆ ಅನ್ನೋದು. ಈಗ ಹಾಗಾದ್ರೆ ಎಷ್ಟಿದೆ ಸರ್ ಬೆಲೆ, ಸ್ಟಂಟ್ ಬೆಲೆ ಅಥವಾ ಹಾರ್ಟ್ ಸ್ಟಂಟ್ ಎಲ್ಲ ಪ್ರೊಸೀಜರ್ಗಳನ್ನ ಹಾಕಿದಾಗ ಬಿಲ್ ನಮಗೆ ಇಷ್ಟು ದೊಡ್ಡ ಬೆಲೆ ಸಿಗುತ್ತೆ. ಈಗ ಏನಾಯ್ತು ಅಂತಂದ್ರೆ
ಈಗ ಪೇಷಂಟ್ಗೆ ಇಂಥ ಪೇಷಂಟ್ಗೆ ಅದೊಂದು ಕಾಂಪ್ಲೆಕ್ಸ್ ಡಿಸೀಸ್, ಎಲ್ಲ ರಕ್ತನಾಳಗಳು ಸ್ಟ್ರೇಟ್ ಆಗಿರೋದಿಲ್ಲ. ಕೆಲವೊಂದು ಈಗ ನಾವೇನು ಹಿಲ್ ಸ್ಟೇಷನ್ಗೆ ಹೋದಾಗ ರೋಡ್ ಇರ್ತದೆ ಆ ಥರದ ರಕ್ತನಾಳಗಳು ಇರುತ್ತೆ. ಅದನ್ನ ನೆಗೋಷಿಯೇಟ್ ಮಾಡಬೇಕು ಅಂದ್ರೆ ಕೆಲವೊಂದು ಸ್ಪೆಷಲ್ ಆಗಿರೋ ಹಾರ್ಡ್ವೇರ್ಗಳು ಬೇಕಾಗುತ್ತೆ. ಅದಕ್ಕೆ ಈಗ ಪ್ರಾಬ್ಲಮ್ ಏನಾಗಿರೋದು ಅಂತಂದ್ರೆ ಇಂಥ ಹಾರ್ಡ್ವೇರ್ಗಳನ್ನ ಇಂಥ ಸ್ಟೆಂಟ್ಸ್ನ ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಆಗಿಲ್ಲ, ಮೇಕ್ ಇನ್ ಇಂಡಿಯಾ ಬಂದಿದೆ. ಈಗ ಏನಾಗ್ತಾ ಇದೆ, ಸ್ಟೆಂಟ್ಸ್ ಒಂದೇ ಸಡನ್ ಆಗಿ 85% ಡೌನ್ ಆದ ತಕ್ಷಣ ನಾವು ಹಾಕೋದಕ್ಕೆ ರೆಡಿ ಇದ್ರು ಕಂಪನಿಯವರು ಅದು ಕೊಡೋದಿಲ್ಲ. ಅವ್ರೇನ್ ಹೇಳ್ತಾರೆ, 180 ಕಂಟ್ರಿಗಳಲ್ಲಿ ಒಂದು ಬೆಲೆ, ಇಂಡಿಯಾಗೆ ಮಾತ್ರ ಇದೊಂದು ಬೆಲೆ ಅಂದ್ರೆ ನಾವು ಒಪ್ಪೋದಿಲ್ಲ ಅಂತ ಹೇಳಿ ದೇ ಹ್ಯಾವ್ ಟೇಕನ್ ಆಲ್ ದ ಸ್ಟಾಕ್ಸ್ ಬ್ಯಾಕ್. ಆಯ್ತಾ, ಆಗ್ತಾ ಇದೆ, ಡೆಫಿನೆಟ್ಲಿ ಆಗ್ತಾ ಇದೆ. ಅವಾಗ ನಾವು ಡಾಕ್ಟರ್ಸ್ ಏನ್ ಅವೈಲೇಬಲ್ ಇರುತ್ತೋ ಅದನ್ನೇ ಹಾಕ್ಬೇಕಾಗುತ್ತೆ. ಅದು ಒಂದು. ಎರಡನೇದು, ಸೇಮ್ ಕಂಪನೀಸ್ ಇಫ್ ದೇ ಹ್ಯಾವ್ ಟೇಕನ್ ಬ್ಯಾಕ್ ದ ಸ್ಟೆಂಟ್ಸ್ ಆಫ್ಟರ್ 1 year or so they will think, oh, India is a very good market for us. ಬೇರೆ ಕಂಟ್ರಿಯಲ್ಲಿ ಪ್ರೊಡ್ಯೂಸ್ ಮಾಡಿಬಿಟ್ಟು ಇಲ್ಲಿ ಕೊಡೋದಕ್ಕೆ ನಮಗೆ ಬಹಳ ಎಕ್ಸ್ಪೆನ್ಸಿವ್ ಆಗುತ್ತೆ. ಅವರೇ ಇನ್ನೊಂದು ಬ್ರಾಂಚ್ ತೆಗಿತಾರೆ ಇಲ್ಲಿ, ಒಳ್ಳೇದು, 1 ವರ್ಷ ಆದ್ಮೇಲೆ ಇಲ್ಲೇ ತೆಗಿಬಹುದು ಅವರು. ಲೆಟ್ ದಮ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಹಿಯರ್ ಅಟ್ ಚೀಪರ್ ರೇಟ್. ಸಿ, ಇಂಡಿಯನ್ ಹೆಲ್ತ್ ಮಾರ್ಕೆಟ್ ಇಸ್ ವೈ ಇಟ್ ಇಸ್ ಫೇಮಸ್. ಯಾಕೆ ಅಂದ್ರೆ ಇಟ್ ಈಸ್ ಅನ್ ಅಫೋರ್ಡೆಬಲ್ ಹೆಲ್ತ್ ಕೇರ್. ಈಗ ಬೇರೆ ಕೆಲವೊಬ್ರದ್ದು ಅಭಿಪ್ರಾಯ ಇರ್ಬೋದು, ಇಲ್ಲ ಫಾರಿನ್ ಇಂದ ಪೇಷಂಟ್ಸ್ ಬರೋದು ಕಮ್ಮಿ ಆಗುತ್ತೆ. ತಪ್ಪು. ಸ್ಟೆಂಟ್ಸ್ ಬೆಲೆ ಕಮ್ಮಿ ಆದ್ರೆ ಪೇಷಂಟ್ಸ್ ಜಾಸ್ತಿ ಬರ್ಬೋದು ಇಲ್ಲಿ, ಬಟ್ ಕಂಪನಿಗಳು ಕೊಡ್ಲಿಕ್ಕೆ ತಯಾರಿಲ್ಲ ಆ ಬೆಲೆಗೆ. ಸೊ ಅವಾಗ ಏನ್ ಮಾಡ್ತಾರೆ, ಅವ್ರು ಇಲ್ಲೇ ಪ್ರೊಡಕ್ಷನ್ ಮಾಡ್ಕೊಳ್ಳಿ. ನಮಗೇನು ಈಗಿರುವಂತದ್ದು ಹಾಗೆ ಅಮೆರಿಕದಲ್ಲಿರುವಂತಹ ಸ್ಟೆಂಟ್ಸ್ ಗಳನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಡಾಕ್ಟರ್ಗಳು. ಅಥವಾ ಭಾರತದಲ್ಲಿ ಇದ್ರೆ ಇಲ್ಲ, ಆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂತಹ ಆರೋಪಗಳು ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇಲ್ಲ, ಅದ್ರಲ್ಲಿ ಏನಾಗ್ತದೆ ಅಂದ್ರೆ ನಾನು ಹೇಳಿದ ದೇರ್ ಆರ್ 3 ಜನರೇಷನ್ ಆಫ್ ಸ್ಟೆಂಟ್ಸ್. ಒಂದು ಬೇರ್ ಮೆಟಲ್ ಸ್ಟೆಂಟ್ಸ್ ವಿಚ್ ಆರ್ ಲೆಸರ್ ಇನ್ ಪ್ರೈಸ್, ಅದು 90s ಅಲ್ಲಿ ಇತ್ತು. ಆಮೇಲೆ 2000s ಅಲ್ಲಿ ಡ್ರಗ್ ಕೋಟೆಡ್ ಸ್ಟೆಂಟ್ಸ್ ಅಂತ ಬಂತು. 2010 ಆನ್ವರ್ಡ್ಸ್ ಈಗ ಬಂದಿರೋದು ಬಯೋ ಅಬ್ಸಾರ್ಬಬಲ್ ಸ್ಟೆಂಟ್ಸ್. ಬೆಸ್ಟ್ ಥಿಂಗ್ ಇಸ್ ಯಾವ್ದು ಪೇಷಂಟ್ಗೆ ಲಾಂಗಿವಿಟಿ ಕೊಡುತ್ತೋ ಅವ್ರಿಗೆ ಮತ್ತೆ ಸ್ಟೆಂಟ್ ಬ್ಲಾಕ್ ಆದ್ರೆ 2 ವರ್ಷ ಆದ್ಮೇಲೆ ವಾಪಸ್ ನಮ್ಮ ಹತ್ರನೇ ಬರೋದು. ಸೊ 15 ವರ್ಷ ಸಿಂಪ್ಟಮ್ ಫ್ರೀ, ಡಿಸೀಸ್ ಫ್ರೀ ಇರಬೇಕು ಆ ಪೇಷಂಟ್ಗೆ ಅಂದ್ರೆ ಬೆಸ್ಟ್ ಏನಾಗ್ತದೋ ಅದು ಕೊಡ್ಲಿಕ್ಕೆ ನಾವು ತಯಾರಿರ್ತೀವಿ. ಆದ್ರೆ ಇದನ್ನ ಕಂಟ್ರೋಲ್ ಮಾಡೋದು, ಇದ್ರ ಪ್ಯಾಕೇಜ್ ಕಂಟ್ರೋಲ್ ಮಾಡೋದು, ಸ್ಟೆಂಟ್ ಬೆಲೆಯನ್ನು ಕಂಟ್ರೋಲ್ ಮಾಡೋದು ಡಾಕ್ಟರ್ ಕೈಯಲ್ಲಿ ಇಲ್ಲ. ಇದನ್ನು ಪ್ಲೀಸ್ ಕ್ಲಿಯರ್, ಐ ವಾಂಟ್ ಟು ಟೆಲ್ ಟು ದ ಪಬ್ಲಿಕ್. ನಮ್ಮ ಕೈಯಲ್ಲಿ. ಅರ್ಚನಾ ಅವರೇ, ಸಿಸೇರಿಯನ್ ಆಗುವಂತ ನೀವು ಹೇಳಿದ್ರಿ, ಮೊದಲ ಬಾರಿ ಸಿಸೇರಿಯನ್ ಆದ್ರೆ ಆ ನಂತರ ಕೂಡ ಮತ್ತೆ ಸಿಸೇರಿಯನ್ ಆಗ್ಬೇಕು ಅಂತ ಡಾಕ್ಟರ್ಗಳು ಹೇಳುವಂತದ್ದು ಹೌದಾ, ಅಥವಾ ಆಗ್ಲೇಬೇಕು ಅನ್ನುವಂತ ನೆಸೆಸರಿ ಇದೆಯಾ? ಕೆಲವು ಸಮಯ ನಾರ್ಮಲ್ ಆಗಿರುವಂತಹ ಡೆಲಿವರಿಗಳನ್ನು ಕೂಡ ನೋಡ್ತೀವಿ ಫಸ್ಟ್ ಸಿಸೇರಿಯನ್ ಆದ್ಮೇಲೆ. ಹೌದು ನೋಡಿ, ಸಿಸೇರಿಯನ್ ಅನ್ನೋದು ಎಂಥದ್ದು ಅಂತ ಹೇಳಿದ್ರೆ ನಮ್ಗೆ ಯಾತಕ್ಕೆ ಟೆನ್ಷನ್ ಇರುತ್ತೆ. ಒಂದು ಸಿಸೇರಿಯನ್ ಆಗಿದೆ ಅಂದ್ರೆ ಗರ್ಭಕೋಶನ ನಾವು ಕಟ್ ಮಾಡಿ ನಾವು ಮಗುನ ಆಚೆ ತೆಗಿತೀವಿ. ಸೊ ಆ ಗರ್ಭಕೋಶ ಅದು ಹೀಲ್ ಆಗೋದಿಕ್ಕೆ 2 ವರ್ಷ ಇಂದ 3 ವರ್ಷದ ತನಕ ಟೈಮ್ ಬೇಕಾಗುತ್ತೆ. ಅದು ಹೀಲ್ ಆದ್ರೂನುವೆ ಅದು ಎಷ್ಟು ಚೆನ್ನಾಗಿ ಹೀಲ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆದಾಗ ಏನಾಗುತ್ತೆ, ಗರ್ಭಕೋಶ ಎಕ್ಸ್ಪ್ಯಾಂಡ್ ಆದಾಗ, ಆ ಮಗು ಬೆಳವಣಿಗೆ ಇತ್ತು ಎಕ್ಸ್ಪ್ಯಾಂಡ್ ಆದಾಗ ಆ ಸ್ಕಾರ್ ಎಷ್ಟು ಗಟ್ಮುಟ್ಟಾಗಿದೆ, ಆ ಸ್ಕಾರ್ ಏನಾದ್ರೂ ಓಪನ್ ಆಗಿ ಮಗುನ್ ಮರ್ತ್ಬಿಡಿ ನೀವು, ತಾಯಿ ಲೈಫ್ಗೆನೆ ತೊಂದರೆ ಆಗೋ ಸಿಚುವೇಶನ್ ಬರತ್ತಾ ಅನ್ನೋದು ಒಂದು ಚಿಂತೆ ಎಲ್ಲಾ ಗೈನಕಾಲಜಿಸ್ಟ್ನ ಡಾಕ್ಟರ್ಸ್ನ ಅದನ್ನೇ ನಮ್ಗೆ ತೊಂದರೆ ಕೊಡೋದು. ಇದನ್ನ ನಾವು ಪೇಷಂಟ್ ಆಬ್ವಿಯಸ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಇದರಿಂದ ನಮ್ಗೆ ಯೋಚನೆ ಇರತ್ತೆ ಅಂತ ಹೇಳ್ತೀವಿ. ಮೊದಲನೇ ನಾವೀಗ 2ನೇ ಸತಿ ಒಂದು ಡೆಲಿವರಿದು ಒಂದು ಡಿಸಿಷನ್ ತಗೋಬೇಕಿದ್ದಾಗ ಇದೆಲ್ಲಾನು ನಾವು ಮನ್ಸಿನಲ್ಲಿ ಇಟ್ಕೊಂಡು ನಾವು ಒಂದು ಡಿಸಿಷನ್ ತಗೋತೀವಿ. ಆ ಕಾಲ ಹೊಟ್ಟೋಯ್ತು. ಡಾಕ್ಟರ್ಸ್ ನೋಡಪ್ಪ ನನ್ಗೆಲ್ಲ ಗೊತ್ತಿದೆ, ನೀನ್ ಈ ಕೆಲಸ ಮಾಡಬೇಕು ಅನ್ನೋ ಹೇಳೋ ಕಾಲ ಈಗಿಲ್ಲ. ಒಂದು ಇನ್ಫಾರ್ಮ್ಡ್ ಡಿಸಿಷನ್ ಮಾಡೋದಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ವಿನಃ ಅಲ್ಟಿಮೇಟ್ ಡಿಸಿಷನ್ ವಿಲ್ ಬಿ ಟೇಕನ್ ಬೈ ದ ಪೇಷಂಟ್, ನಾಟ್ ಬೈ ದಿ ಡಾಕ್ಟರ್. ಕರೆಕ್ಟ್ ಅಂತ ಮಾಹಿತಿ ಅಲ್ಲಿ ಖಂಡಿತವಾಗ್ಲೂ ಸಿಕ್ಕತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ ನಾವು ವಿ ಬ್ಯಾಕ್ ಅಂತ ಏನ್ ಹೇಳ್ತೀವಿ, ವಜೈನಲ್ ಬರ್ತ್ ಆಫ್ಟರ್ ಸಿಸೇರಿಯನ್ ಅನ್ನೋದಕ್ಕೆ ನಮ್ಗೆ ಸ್ಟ್ರಿಕ್ಟೆಸ್ಟ್ ಆಫ್ ದಿ ಸ್ಟ್ರಿಕ್ಟೆಸ್ಟ್ ಕ್ರೈಟೀರಿಯಾ ಇರಬೇಕು ನಾವು ಆ ಪೇಷಂಟ್ ನ ಅಲೌ ಮಾಡೋದಿಕ್ಕೆ. ಯಾತಕ್ಕೆ ಅಂತ ಹೇಳಿದ್ರೆ ಈ ಸ್ಕಾರ್ ಏನಾದ್ರೂ ಓಪನ್ ಆಯ್ತು ಅಂತ ಹೇಳಿದ್ರೆ ತೊಂದರೆ ಆಗೋದು ಪೇಷಂಟ್ಗೆ, ಪೇಷಂಟ್ ಮಗುಗೆ, ಅವ್ರ ಫ್ಯಾಮಿಲಿಗೆ, ಆಬ್ವಿಯಸ್ಲಿ ಡಾಕ್ಟರ್ಸ್ಗಳು ಕೂಡ. ಯಾಕೆ ಅಂತ ಹೇಳಿದ್ರೆ ದಟ್ ಕ್ಯಾನ್ ಬಿ ಅ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್. ಆಲ್ಮೋಸ್ಟ್ 1000 ಡೆಲಿವರೀಸ್ನಲ್ಲಿ ಆಲ್ಮೋಸ್ಟ್ ಅರೌಂಡ್ 5% ಅಷ್ಟು ರಿಸ್ಕ್ ಆಫ್ ರಪ್ಚರ್ ಇರತ್ತೆ ಅಂತ ಹೇಳಿ ನಾವು ಜೋಪಾನವಾಗಿ ನೆಕ್ಸ್ಟ್ ಪ್ರೆಗ್ನೆನ್ಸಿನಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ನಾರ್ಮಲ್ ಒಂದು 28 year old ತಾಯಿ ಇದ್ದಾರೆ ಅಂತ ಅನ್ಕೊಳ್ಳಿ, ಅವ್ರಿಗೆ ಪ್ರೀವಿಯಸ್ ಸಿಸೇರಿಯನ್ ದೇ ಹ್ಯಾವ್ ಡನ್ ಫಾರ್ ಮಗುಗೆ ಡಿಸ್ಟ್ರೆಸ್ ಆಗಿತ್ತು, ಅರ್ಜೆಂಟ್ ಆಗಿ ನಾವು ಸಿಸೇರಿಯನ್ ಮಾಡ್ಬೇಕಾಗಿ ಬಂತು, ಮೆಕೋನಿಯಂ ಅಂದ್ರೆ ಮಗು ಮೋಷನ್ ಪಾಸ್ ಮಾಡ್ಕೊಂಡಿದೆ ಅಂತ ಸಿಸೇರಿಯನ್ ಮಾಡಿದ್ದಾರೆ ಅನ್ಕೊಳ್ಳಿ. ಇಂಥ ಪೇಷಂಟ್ಗೆ ವೆರಿನ್ ಶಿ ಇಸ್ ಯಂಗ್, ಫಿಟ್, ಹೆಲ್ತಿ,
ಅವ್ರಿಗೆ ಬೇರೆ ಇನ್ನೇನು ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಶುಗರ್ ಪ್ರಾಬ್ಲಮ್ ಆಗಲಿ, ಡಯಾಬಿಟೀಸ್ BP ಪ್ರಾಬ್ಲಮ್ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಮಗು ಕಂಡೀಷನ್ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ಸ್ಕ್ಯಾನಿಂಗ್ ಎಲ್ಲ ಮಾಡಿಕೊಂಡು ಅದರದ್ದು ಫಾಲೋ ಅಪ್ ಎಲ್ಲ ಚೆನ್ನಾಗಿದ್ದು, ಆವ್ರೇಜ್ ವೇಟ್ ಇದೆ ಮಗುದು, ಪ್ಲಾಸೆಂಟಾ ಪೊಸಿಷನ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಇಂಥ ಪೇಷಂಟ್ಸ್ಗೆ ಡೆಫಿನೆಟ್ಲಿ ನಾವು ವಿ ಕ್ಯಾನ್ ವೇಟ್ ಫಾರ್ ಹರ್ ಟು ಗೋ ಇನ್ ಟು ನಾರ್ಮಲ್ ಲೇಬರ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. ಬಟ್ ಏನಂತ ಹೇಳಿದ್ರೆ ದ ಸಕ್ಸಸ್ಫುಲ್ ಚಾನ್ಸಸ್ ಆಫ್ ಅ ನಾರ್ಮಲ್ ಡೆಲಿವರಿ ಈಸ್ ಓನ್ಲಿ ಅರೌಂಡ್ 50 to 60%. ಯು ಫರ್ಗೆಟ್ ದ ಸಿಚುಯೇಷನ್ ಆರ್ ದಿ ಫೆಸಿಲಿಟೀಸ್ ಸರೌಂಡಿಂಗ್ ದ ಪೇಷಂಟ್. ನಾರ್ಮಲ್ ಡೆಲಿವರಿ ಆಗೋದಕ್ಕೇನೆ 50 to 60% ಚಾನ್ಸಸ್ ಇರುತ್ತೆ. ಸೊ ಈ ಥರ ಇದ್ದಾಗ ಇನ್ ಅ ಸಿಚುಯೇಷನ್ ವೇರ್ ಇನ್ ನಮಗೆ ವಿ ಹ್ಯಾವ್ ಆಲ್ ದ ಫೆಸಿಲಿಟೀಸ್, ಈಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಲಿ, ಒಂದು ಅನೆಸ್ಥೆಟಿಸ್ಟ್ ಅವೈಲಬಿಲಿಟಿ ಆಗಲಿ, ಒಬ್ಬರು ಪೀಡಿಯಾಟ್ರಿಷಿಯನ್ ಆಗಲಿ, ಮತ್ತು ಒಂದು ICU ಫೆಸಿಲಿಟಿ ಇದ್ದಾಗ ಮಾತ್ರನೇ ನಾವು ಪೇಷಂಟ್ಗೆ ಅಲೋ ಮಾಡ್ಬೋದು. ಬಿಕಾಸ್ ಆ ಸ್ಕಾರ್ ಎಷ್ಟು ಗಟ್ಟಿಗಿದೆ ಅನ್ನೋದು ಯಾರಿಗೂ ಹೇಳಕ್ಕೆ ಬರಲ್ಲ. ದೇರ್ ಇಸ್ ನೋ ಇನ್ವೆಸ್ಟಿಗೇಷನ್. ಒಂದು ಸ್ಕ್ಯಾನ್ ಆಗಲಿ, MRI ಆಗಲಿ, ನಥಿಂಗ್ ವಿಲ್ ಟೆಲ್ ಅಸ್ ದ ಇಂಟಿಗ್ರಿಟಿ ಅಬೌಟ್ ದ ಸ್ಕಾರ್. ಸೊ ಅದು ಯಾವಾಗ ಬೇಕಾದರೂ ಓಪನ್ ಆಗೋ ಚಾನ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ಈವನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇಟ್ ಸೆಲ್ಫ್ ಇಟ್ ಕ್ಯಾನ್ ಹ್ಯಾಪನ್. ಸೊ ಇಲ್ಲಿರುವಂತಹ ಅಂಶ ಏನಂದ್ರೆ ಎಷ್ಟೋ ಸಮಯದಲ್ಲಿ ನೀವು ಇಷ್ಟೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ತೀರಿ, ಆದ್ರೂ ಕೂಡ ಎಷ್ಟೋ ಸಮಯ ಹಾಸ್ಪಿಟಲ್ಗಳೇ ಸಿಸೇರಿಯನ್ಗೆ ಒತ್ತು ಕೊಡ್ತಾ ಇದೆ ಅನ್ನುವಂತಹ ಮಾತು ಕೂಡ ಇದೆ. ಇದ್ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೀನಿ. ಅದ್ರಲ್ಲೂ ಕೂಡ ಒಂದು ವೇಳೆ ಈಗ ಸಿಸೇರಿಯನ್ನಿಂದ ಡೆಲಿವರಿ ಆದ್ರೆ ಮಕ್ಕಳು ಆರೋಗ್ಯವಾಗಿರುವಂತಹ ಚಾನ್ಸಸ್ ಎಷ್ಟು, ಅಥವಾ ಇತ್ತೀಚಿನ ಅಂಕಿಅಂಶ ಹೇಳುತ್ತೆ ಅನಾರೋಗ್ಯಕ್ಕೆ ಈಡಾಗ್ತಾರೆ ಮಕ್ಕಳು, ಅದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತೀನಿ. ಸಣ್ಣ ಬ್ರೇಕ್ ನನ್ನ ಹತ್ರ. ಹೆಬ್ಬುಳಿ ಕಲೆಕ್ಷನ್ ಬಗ್ಗೆ ಕಿಚ್ಚ ಏನಂದ್ರು? ಕಲೆಕ್ಷನ್ ನಾವ್ ಯಾವಾಗ ಅನೌನ್ಸ್ ಮಾಡ್ತೇವೆ ಅಂತ, ಒಂದು ನಾವು ಬೇರೆಯವ್ರಕ್ಕಿಂತ ಎಷ್ಟು ದೊಡ್ಡವರು ಅಂತ ತೋರಿಸ್ಕೊಳಕ್ಕೆ, ಇಲ್ಲ ಯಾರು ನಂಬಿಸಕ್ಕೆ, ಎರಡು ಬೇಡ ಸರ್. ರಿಯಲ್ ಪೊಲೀಸ್ ಆಗಿ ಬಂದ್ರು ಅಗ್ನಿ. ಹೊಸ ಫೋಟೋ ಶೂಟ್ ನಲ್ಲಿ ಕಿರೆಕ್ ಸಾನ್ವೆ. ವೀಕ್ಷಿಸಿ ಸಿನಿಮಾತು ಇಂದು ಸಂಜೆ 7:30ಕ್ಕೆ. ತ್ವಚೆಯ ನೈಸರ್ಗಿಕ ಸೌಂದರ್ಯ ಹಾಗೂ ಅನೇಕ ಚರ್ಮದ ಸಮಸ್ಯೆಗಳಿಗೆ ಅಲೋವೆರಾ ಜೆಲ್ ಅನ್ನು ನಾವು ಕೋಟ್ಯಾಂತರ ಜನರ ಮೇಲೆ ಬಳಸಿದ್ದೇವೆ ಮತ್ತೆ ಸದಾ ಸಂಪೂರ್ಣ ಒಳ್ಳೆಯ ಪರಿಣಾಮವನ್ನೇ ಪಡೆದಿದ್ದೇವೆ. ಪಿಂಪಲ್ಸ್, ವ್ರಿಂಕಲ್ಸ್ ದೂರ ಮಾಡಿ ನೈಸರ್ಗಿಕ ಸೌಂದರ್ಯ ಪಡೆಯಿರಿ. ಪತಂಜಲಿ ಅಲೋವೆರಾ ಜೆಲ್ ನಿಮ್ಮದಾಗಿಸಿ. ಅಪಾಯಕಾರಿ ಕೆಮಿಕಲ್ಗಳಿಂದ ನಿಮ್ಮ ಕೋಮಲ ತ್ವಚೆಯನ್ನು ಉಳಿಸಿ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಲಲಿತಾ ಜ್ಯುವೆಲರಿಗೆ ಬನ್ನಿ. ನಿಮಗೆ ಇಷ್ಟವಾದ ಆಭರಣವನ್ನ ಸೆಲೆಕ್ಟ್ ಮಾಡಿ. ಅದು ಯಾವ ಆಭರಣ ಆಗಿದ್ರು ನಿಮ್ಗೊಂದು ಎಸ್ಟಿಮೇಟ್ ಸ್ಲಿಪ್ ಕೊಡ್ತೀವಿ. ಇದನ್ನ ಇಟ್ಕೊಂಡು 4-5 ಶೋರೂಮ್ಗಳಲ್ಲಿ ಕಂಪೇರ್ ಮಾಡಿ ನೋಡಿ. ಲಲಿತಾ ಜ್ಯುವೆಲರಿಯಲ್ಲೋ ಬೇರೆ ಯಾವ ಅಂಗಡಿಯಲ್ಲಿ ಬೆಲೆ ಕಡಿಮೆಯಾಗಿದೆಯೋ ಅಲ್ಲೇ ತಗೊಳ್ಳಿ. ನಾನು ಹೇಳಿದ್ದನ್ನ ಸ್ವಲ್ಪ ಥಿಂಕ್ ಮಾಡಿ. Old is gold. When you have an eye for treasures. How much were you looking to get out of it? 200. 400. $1 million. $40. So watch the bargain gurus in action on Pawn Stars and Storage Wars. Only on History TV 18. You are used to outperforming the competition. So are we. The BMW 5 Series, the world's most successful business sedan. Now with a limited period offer. Get a low rate of interest, 0 down payment, complimentary service, maintenance and insurance, and assured buyback. Now's the time to take a quick business decision. समय समय पर सरकार द्वारा की गई जांचों में अधिकांश सरसों तेल में मिलावट पाई गई। सरसों के तेल में 30 से 40 रुपए प्रति लीटर बिकने वाला पाम ऑयल तथा केमिकल प्रोसेस से तैयार तेल मिलाकर आपकी जिंदगी से खिलवाड़ हो रहा है। इसलिए हमने तैयार किया है बिना केमिकल प्रोसेस के पतंजलि कच्चे खाने का शुद्ध सरसों तेल. ಕೂದಲು ಬೌನ್ಸಿ ಆಗಿರ್ಲಿ, ಡ್ಯಾಂಡ್ರಫ್ ಫ್ರೀ ಆಗಿರ್ಲಿ ಅಂತ ತರ ಶಾಂಪೂಗಳು, ಕಂಡೀಷನರ್ಗಳನ್ನ ಯೂಸ್ ಮಾಡಿದೆ. ಎಲ್ಲ ಕೆಮಿಕಲೈಸ್ಡ್. ಒಂದ್ ಹೋಗಿ 10 ಪ್ರಾಬ್ಲಮ್ ಶುರು ಆಯ್ತು. ಸರ್ಪ್ರೈಸ್ ಅಂದ್ರೆ ಟಿವಿ ಶೋನಲ್ಲಿ ನನ್ನ ಪ್ರಾಬ್ಲಮ್ ಪರಿಹಾರ ಸಿಕ್ತು. ಶಕುಂತಲಾ ಹರ್ಬಲ್ ಹೇರ್ ಆಯಿಲ್, ಇದು ಅಪ್ಪಟವಾದಂತಹ ಆಯುರ್ವೇದಿಕ್ ಆಯಿಲ್. ಈಗ ನೋಡಿ ನನ್ನ ಹೇರ್ ಹೆಲ್ದಿ ಹೇರ್. ರಾಣಿ ಶಕುಂತಲಾ ಹರ್ಬಲ್ ಹೇರ್ ಟೋನ್. ಏನು ನಿಜಾನಾ? ಖರೀದಿಸಿ ಯಾವುದೇ ಫ್ರೇಮ್ ಹಾಗೂ ಲೆನ್ಸ್ ಪಡೆಯಿರಿ ಉಚಿತ, ಕೇವಲ ಸ್ಪೆಕ್ಸ್ ಮೇಕರ್ಸ್ ನಲ್ಲಿ.
ಫ್ರೇಮ್ ಕೇವಲ 790 ರೂಪಾಯಿಗಳಿಂದ ಪ್ರಾರಂಭ. ನಿಮ್ಮ ಸಮೀಪದ ಸ್ಟೋರ್ಗೆ ಇಂದೇ ಹೋಗಿ. ಚೆನ್ನೈ, ಬೆಂಗಳೂರು ಮತ್ತು ಮಧುರೈಯಲ್ಲಿ. नन्ना मुन्ना राई Get online. का सिपाही हो नन्ना मुन्ना राई Go you, go daddy. का सिपाही हो नन्ना मुन्ना. ಕಾವೇರಿ ನೀರು ಕುಡ್ಕೊಂಡು ಕರುನಾಡಿಂದ ಬಂದಿರೋ ಯೋಧ ಸರ್ ನಾನು. ದೇಶಕ್ಕಾಗಿ ಪ್ರಾಣ ಕೊಡಕ್ಕೆ ಭಯ ಪಡಲ್ಲ ಅಂದಮೇಲೆ ನಿಯತ್ತಾಗಿ ಮಾಡ್ಕೊಂಬಂದಿರೋ ಕೆಲಸದ ಮೇಲೆ ಹಾಕೋ ಎನ್ಕ್ವೈರಿಗೆ ಭಯ ಪಡ್ತೀನ ಸರ್. ಮಾರ್ಕೆಟ್, MG ರೋಡ್, ಮೆಜೆಸ್ಟಿಕ್. ಬೆಂಗಳೂರು ಅಂದ್ರೆ ಇಷ್ಟೇ ಅಲ್ಲ. ಬಿಬಿಎಂಪಿಯಿಂದ ವಿಧಾನಸೌಧದವರೆಗಿನ ಎಲ್ಲಾ ನ್ಯೂಸ್. ಗಾಂಧಿನಗರದ ಗಲ್ಲಿಯೊಳಗೆ ಏನೇನೋ ಆಗ್ತಿರುತ್ತೆ. ಶ್ರೀಕಾಂತ್ ಸಿಟಿಯ ಪಾತಕ ಲೋಕದ ಅನಾವರಣ. ಐಟಿ ಹಾರ್ಡ್ ಡಿಸ್ಕ್ ನಿಂದ ಲೈಫ್ ಸ್ಟೈಲ್ ವರೆಗಿನ ಕಲರ್ಫುಲ್ ಕವರೇಜ್. ಬೆಂಗಳೂರಿನ ಅಷ್ಟು ಸುದ್ದಿಗಳು ಅರ್ಧ ಗಂಟೆಯಲ್ಲಿ. ಬೆಂಗಳೂರು ಮೆಟ್ರೋ ರಾತ್ರಿ 9:30ಕ್ಕೆ. ಡಾಕ್ಟರ್ಸ್ ಡೀಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗ್ತಾ ಇರುತ್ತೆ. ಆಸ್ಪತ್ರೆಗಳ ಧನದಾಹಿತನದಿಂದ ಈ ರೀತಿಯಾದಂತಹ ಈ ಗ್ರಾಹಕರ ಮೇಲೆ ಆಗಿರ್ಬೋದು ಅಥವಾ ಪೇಷಂಟ್ಗಳ ಮೇಲೆ ಸಾಕಷ್ಟು ಈ ಕ್ರಮಗಳು ಬರುತ್ತೆ ಅನ್ನುವಂತಹ ಅಂಶಗಳು ಕೂಡ ಇದೆ. ಆದ್ರೆ ರಘು ಅವರೀಗ ಕೆಲವು ನಾವು ಆಗ್ಲೇ ಮಾತನಾಡಿದಾಗ ಡಾಕ್ಟರ್ ಹೇಳಿದ್ರು ಡಾಕ್ಟರ್ಗಳ ಮೇಲೆ ಹಾಕಬೇಡಿ ಅನ್ನುವಂಥದ್ದು. ಆಸ್ಪತ್ರೆಗಳ ಧನದಾಹಿತನದಿಂದ ಇಂತಹ ಘಟನೆಗಳು ಆಗೋದೇ ಇಲ್ವಾ ಹಾಗಾದ್ರೆ? ಅವ್ರು ಕರೆಕ್ಟ್ ಹೇಳಿದ್ದು ಎಲ್ಲ ವೈದ್ಯರು ಇವತ್ತೇನಾಗಿದೆ, ಇದು ಹಾಸ್ಪಿಟಲ್ ಇಂಡಸ್ಟ್ರಿ, ಹೆಲ್ತ್ ಕೇರ್ ಇಂಡಸ್ಟ್ರಿ ಅಲ್ಲ. ಆ ಇಂಡಸ್ಟ್ರಿ ಈಸ್ ರೈಟ್. ಪ್ರೈವೇಟ್ ವೆಂಚರ್ಸ್, ವೆಂಚರ್ ಕ್ಯಾಪಿಟಲ್, ವಲ್ಚರ್ ಕ್ಯಾಪಿಟಲ್, ಎಲ್ಲ ಕ್ಯಾಪಿಟಲ್ ಇದೆ ಅವ್ರಿಗೆ. ಐ ವಾಸ್ ಸಿಟಿಂಗ್ ಮೊನ್ನೆ ಯಾವ್ದು ಏರ್ಪೋರ್ಟ್ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ನೋಡಿ ಇಷ್ಟು ಪೇಷಂಟ್, ಒಂದು ಪೇಷಂಟ್ಗೆ ಇಷ್ಟಾದ್ರೆ ಇಷ್ಟಾಯ್ತು, ಇಷ್ಟು ಪ್ರಾಫಿಟ್ ಆಗುತ್ತೆ. ದೇ ಆರ್ ಕ್ಯಾಲ್ಕುಲೇಟಿಂಗ್. ಸೊ ದೇ ಆರ್ ಇನ್ವೆಸ್ಟರ್ಸ್, ಐ ನೋ, ಬಟ್ ದೇ ವಿಲ್ ದೇ ಆರ್ ಪೀಪಲ್ ಹೂ ವಿಲ್ ಫೋರ್ಸ್ ಯು ಟು ಡೂ ವಾಟ್ ದೇ ವಾಂಟ್ ಟು ಡೂ ಆಸ್ ಅ ಪ್ರಾಫಿಟಬಿಲಿಟಿ ಇಂಡಸ್ಟ್ರಿ. ಆಮೇಲೆ ಏನಂದ್ರೆ ನೋಡಿ, ಇನ್ನೊಂದು ನಾವು ಈಗ ನೀವು ಹೇಳಿದ್ರಿ ಡಾಕ್ಟರ್ ಅರ್ಚನಾ ಅವರು ಹೇಳುವಾಗ ನನಗೆ ನಾನೇನಾದ್ರು ತಾಯಿ ಆಗಿದ್ರೆ ಸಿಸೇರಿಯನ್ ಹೋಗ್ಬಿಡ್ತೀನಿ, ಅಷ್ಟು ಭಯ ಬಂದ್ಬಿಡ್ತು. ಯಾಕಂದ್ರೆ ಇಲ್ಲೋ ಗೊತ್ತಿಲ್ಲ, ರಿಸ್ಕ್ ತಗೊಳ್ತೀರಾ, ಸಾಯ್ತಿರೋ, ಉಳಿತೀರೋ ಹೇಳ್ಬಿಟ್ರೆ 100% ಸಿಸೇರಿಯನ್. ಆದ್ರೆ ನಾವೇನ್ ಹೇಳ್ತಾ ಇರೋದು, ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಗೈಡ್ಲೈನ್ ಇಟ್ಕೊಳ್ಳುತ್ತೆ ಬೇಸ್ಡ್ ಆನ್ ಎಪಿಡಿಮಾಲಜಿ, ಬೇಸ್ಡ್ ಆನ್ ಹಿಸ್ಟಾರಿಸಿಟಿ, ಒಂದು ಡೇಟಾ ಸೆಲೆಕ್ಟ್ ಮಾಡಿರುತ್ತೆ. ಈಗ ಏನು ಆಗ್ತಾ ಇದೆಯಲ್ಲ, 55% ಹರಿಯಾಣದಲ್ಲಿ ಆಗ್ತಾ ಇರೋದು, ನಮ್ಮಲ್ಲಿ 40% ಹತ್ರ ರೀಚ್ ಆಗ್ತಿದೆ. ಇಟ್ ಈಸ್ 100% ಫೋರ್ಸ್ಡ್ ಬೇಸ್ಡ್ ಆನ್ ಫಿಯರ್ ಮಾಂಗರಿಂಗ್ ಮಾಡಿಬಿಟ್ಟು ಈ ತರ ಮದ್ದು ಉಸಿಲಿ ಗೊತ್ತು. ನ್ಯಾಚುರಲ್ ಆದ್ರೂ ಸಿಸೇರಿಯನ್ ಯಾಕೆ ಸರ್ಕಾರಿ ಆಸ್ಪತ್ರೆ ನ್ಯಾಚುರಲ್ ಸರ್ಕಾರಿ ಆಸ್ಪತ್ರೆ ನ್ಯಾಚುರಲ್ ಕೊಡ್ತಾರೆ? ನಾನು ಹೇಳುದು ಯಾಕೆ ಸರ್ಕಾರಿ ಹಾಸ್ಪಿಟಲ್ ನ್ಯಾಚುರಲ್ ಕೊಡ್ತಾರೆ? ದುಡ್ಡಿದ್ರೆ ಇದು ಐ ಡೋಂಟ್ ಬ್ಲೇಮ್ ದ ಡಾಕ್ಟರ್, ಬಟ್ ದ ಸಿಸ್ಟಮ್ ಹ್ಯಾಸ್ ಬಿಕಮ್. ಈಗ ನೋಡಿ ಹೆಲ್ತ್, ಈಗ ನೋಡಿ ಅಮೆರಿಕ ಅಂತೀವಿ ನಾವು, ಅಲ್ಲಿ ದೇ ಸ್ಪೆಂಡ್ $4,000 ಫಾರ್ ಫುಡ್, $8,000 ಫಾರ್ ಡ್ರಗ್ಸ್. ವಿ ಡೋಂಟ್ ವಾಂಟ್ ಸಚ್ ಎ ಸೊಸೈಟಿ. ನೀವು ಸಿಸೇರಿಯನ್ ಹೇಳಿದ್ರಲ್ಲ, ಮಾರ್ಟಲ್ ಮಾರ್ಟಾಲಿಟಿ, ಶ್ರೀಲಂಕಾ very low. You look at the Sri Lankan system, you look at the human development factors in Sri Lanka, very low cesarean, very high very low maternal mortality. ತಾಯಂದ್ರೆ ಸಾಯಲ್ಲ, ತಾಯಂದ್ರೂ ಉಳಿಸೋದಕ್ಕೋಸ್ಕರ ಸಿಸೇರಿಯನ್ ಮಾಡ್ತೀವಿ ಅನ್ನೋ ವಾದ ಸರಿಯಲ್ಲ. ಯಾಕಂದ್ರೆ ಏನು ಮನುಷ್ಯ ಪ್ರಾಣಿ, ಏನು ಹೆರಿಗೆ ಯಾವತ್ತು ಸಿಸೇರಿಯನ್ ಇಲ್ಲದೆ ಹುಟ್ಲೇ ಇಲ್ವಾ ಮನುಷ್ಯ? ಕಾಮನ್ ಸೆನ್ಸ್, ಬೇಸಿಕ್ ಹುಟ್ಟಿದಾಗ ಎಷ್ಟು ಜನ ಸಾಯ್ತಾ ಇದ್ರು ಅನ್ನೋದನ್ನ 248 ಆಗಿದೆ ಇನ್ ಪರ್ ಲ್ಯಾಕ್. Sir, that shows a 50% reduction in mortality, correct? Nimge statistics from 300 no you read NHS 4 National Family Health Survey 4 you see, and idanna ನೀವು ಸಿಸೇರಿಯನ್ ಆಗ್ತಾ ಇರೋದನ್ನ ವರ್ಲ್ಡ್ ವೈಡ್ every concerned citizen, every concerned healthcare professional is worried about this. World Health Organization is worried about this. What the hell is happening anta? Sir, even we are worried, sir. Why it should happen ಅನ್ನೋದು ನಮಗೂ ಟೆನ್ಷನ್ ಇರುತ್ತೆ. ಏನ್ರಿ ಮಕ್ಕಳು ಹುಟ್ಟಕ್ ಬರಲ್ವಾ, ಗೊತ್ತಾಗಲ್ವಾ? ಇದೇನು ಆರ್ ಬಿ ಎಸ್ ಇಲ್ಲ ಚೈಲ್ಡ್ ಬೇರಿಂಗ್ ಮ್ಯಾಮಲ್ ಆರ್ ನಾಟ್? ಸರ್, ಇದರಲ್ಲಿ ಒಂದು ವಿಷಯ ನಾನು ಹೇಳ್ತೀನಿ. 70ನೇ ಇಸ್ವಿ 80ನೇ ಇಸ್ವಿಯಲ್ಲಿ ಹುಟ್ಟೋ ಮಕ್ಕಳು ಎಷ್ಟು ಜನ ಸಾಯ್ತಾ ಇದ್ರು, ಎಷ್ಟು ಜನ ಸಾಯ್ತಾ ಇದ್ರು? IMR ಯಾಕೆ ಬರ್ತಾ ಇತ್ತು? ಹುಟ್ಟಿದ ಮೇಲೆ ಐ ಹ್ಯಾವ್ ದ ಡೇಟಾ. ಸ್ಟಿಲ್ ಬರ್ತ್ ಎಷ್ಟಾಗ್ತಿತ್ತು, ಇನ್ಫೆಂಟ್ ಮಾರ್ಟಾಲಿಟಿ ಎಷ್ಟಾಗ್ತಿತ್ತು ಅಂತ ಹೇಳಿದ್ರೆ ನಿಮಗೆ ಈವನ್ ಟುಡೇ ಇನ್ಫೆಂಟ್ ಮಾರ್ಟಾಲಿಟಿ ಇಸ್ ಡ್ಯೂ ಟು ನಿಮೋನಿಯಾ ಅಂಡ್ ಡಯೇರಿಯಾ. Sir, pneumonia and diarrhea, we are not worried about pneumonia and diarrhea. We are worried about stillbirths and birth asphyxia, sir. Stillbirth due to maternal malnutrition.
ನಾಟ್ malnutrition. ಸಂಖ್ಯೆ ಜಾಸ್ತಿ ಆಗಿಲ್ಲ ಅನ್ನೋದು ಈಗಾಗಲೇ ಈಗ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯಕ್ಕೆ ಕೇಂದ್ರ ಆರೋಗ್ಯ ಹೇಳಿರುವಂತದ್ದು ತೋರಿಸಿ ಅಥವಾ illegal cesarean operation that is happening and people are making money. Sir, 1 second, please calm down. We are not here to discuss whether I am for cesarean. It is nothing personal here. Nanu yes, exactly. Yes, exactly. Scientific. Yes, we are scientific. That is why I am trying to tell you what are the advantages of cesarean, what are the advantages of having a normal delivery. I am not for a cesarean. A simple matter, cesarean, there is no advantage. It is only under situation. Exactly. So ಅದಕ್ಕೆನೆ ಇಂಡಿಕೇಶನ್ಸ್ ಅನ್ನೋದು ಇರತ್ತೆ ನಮಗೆ. ಇಂಡಿಕೇಶನ್ಸ್ ನಲ್ಲಿ ಯು ಹ್ಯಾವ್ ಎಲೆಕ್ಟಿವ್, you have recurrent indications, non-recurrent indications. Recurrent indications, ನೀವು ಜಪ್ಪಯ್ಯ ಅಂದ್ರೂನುವೆ ಆ ಪೇಷಂಟ್ ಡೆಲಿವರಿ ಆಗಲ್ಲ. ಸರ್ವೈಕಲ್ ಕ್ಯಾನ್ಸರ್ ಇದ್ದಾಗ, ಸೆಂಟ್ರಲ್ ಪ್ಲಾಸೆಂಟಾ ಪ್ರಿವಿಯಾ ಆದಾಗ. ಪರ್ಸೆಂಟೇಜ್ ಅದು ಸರ್, ವಾಟ್ ಎವರ್ ಇಸ್ ದ ಪರ್ಸೆಂಟೇಜ್. ವೈ WHO ಸೇಸ್ 10% ಮೇಲೆ ಹಾಸ್ಪಿಟಲ್ ಆಡಿಟ್ ಮಾಡಿ ಅಂತ ಯಾಕೆ ಹೇಳುತ್ತೆ ವಿಶ್ವ ಆರೋಗ್ಯ ಸಂಸ್ಥೆ? ಈಗ ಸೆಂಟ್ರಲ್ ಅಲ್ಲಿ ಯಾಕೆ ಆಗಿದೆ ಎಷ್ಟು ಬಹಿರಂಗಪಡಿಸಿದೆ? ನಾರ್ಮಲ್ ಅಂತಿಲ್ವಾ? 55% ಸಿಸೇರಿಯನ್ ಆಗ್ಬೇಕಾ? ಇದನ್ನ ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ? ಸರ್, ಒಪ್ಕೊಳ್ಳಕ್ ಸಾಧ್ಯನೋ ಇಲ್ವೋ, ಈಗ ಅದ ಆಗಿದೆ. ವಾಟ್ ಕ್ಯಾನ್ ವಿ ಡೂ? ಖಂಡಿತವಾಗ್ಲೂ ಮೋಸ್ಟ್ ಡಾಕ್ಟರ್ಸ್ ಡೆಫಿನೆಟ್ಲಿ ವಿ ವೆಲ್ಕಮ್ ದೇರ್ ಶುಡ್ ಬಿ ಎ ಸರ್ವೆ, ದೇರ್ ಶುಡ್ ಬಿ ಎನ್ ಆಡಿಟ್, ಹೂಎವರ್ ಇಸ್ ಕಲ್ಪ್ರೇಟ್ ಶುಡ್ ಬಿ ಬ್ರಾಟ್ ಇನ್ ಟು ದ ಆಕ್ಷನ್. ದಟ್ ಈಸ್ ಅವರ್ ರಿಕ್ವೆಸ್ಟ್. ಐ ವಿಲ್ ಟೆಲ್, ಬಿಕಾಸ್ ವಾಟ್ ವಿ ಆರ್, ನಾವು ಯಾವ್ದನ್ನ ನಾವು ಇದನ್ನ ವಹಿಸ್ಕೊಳ್ತಾ ಇದೀವಿ ಅಂದ್ರೆ ಆ ತರ ತಪ್ಪು ಮಾಡ್ತಾ ಇದ್ರೆ ತಪ್ಪು. ಕೆಲವೊಂದು ಇಂಡಿಕೇಶನ್ ಇದ್ದಾಗ ಮಾಡಲೇಬೇಕು, ಅದನ್ನು ನಾವು ಫೇವರ್ ಮಾಡ್ತೀವಿ. ಒಂದು ವೇಳೆ ಏನಾದರೂ ಅದನ್ನು WHO ಆದರೆ ಸರ್ವೆ ಮಾಡಿ. ಈಗ ಏನಾಗ್ತದೆ, ಐ ವಿಲ್ ಟೆಲ್ ಯು, ಈ ವಿಷಯದಲ್ಲಿ ಗೌರ್ಮೆಂಟ್ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು. ಸರ್ಜಿಕಲ್ ಸ್ಟ್ರೈಕ್ ಇಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಇದನ್ನ ವೈದ್ಯರ ಮೇಲೆ, ಈಗ ಪಬ್ಲಿಕ್ ಅಲ್ಲಿ ವೈದ್ಯರ ಮೇಲೆ ಪಾಯಿಂಟ್ ಔಟ್ ಮಾಡಬೇಡಿ. ಸರ್ಜಿಕಲ್ ಸ್ಟ್ರೈಕ್ ಹೇಗೆ ಮಾಡಬೇಕು ಅಂದ್ರೆ, you point out who is owning the hospital. ಈಗ ತುಂಬಾ ಬಿಲ್ ಆಗಿರುವಂತಹ ಡಾಕ್ಟರ್ಗಳ ಪೇಷಂಟ್ ಗಳು ಬರ್ತಾರೆ, ತುಂಬಾ ಬಡತನ ಇರುವವರು ಬರ್ತಾರೆ. ಹಾಗಾದ್ರೆ ಅವರೆಲ್ಲ ಯಾವುದೇ ಇಂತಹ ಆಪರೇಷನ್ ಮಾಡ್ಕೊಳ್ಳುವಂತಹ ಚಾನ್ಸೇ ಇಲ್ವಾ? ಹಾಗಾದ್ರೆ ಅವ್ರು ಬದುಕುವಂತಹ ಚಾನ್ಸೇ ಇಲ್ವಾ? ಹಾಗಾದ್ರೆ ಹೇಳಿ, ಈಗ ಡಾಕ್ಟರ್ಗಳ ಹತ್ರ ಮಾತಾಡಿದ್ರೆ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಆಶಾವಾದ ಕೂಡ ಜನರ ಹತ್ರ ಇರುತ್ತೆ ಎಷ್ಟೋ ಸಂದರ್ಭದಲ್ಲಿ. ಅದಕ್ಕೆ ನಾವು ವಿ ಆರ್ ಸ್ಟ್ರಕ್ ಇನ್ ದ ಕ್ರಾಸ್ ರೋಡ್ಸ್ ಇನ್ ಬಿಟ್ವೀನ್ ದ ವೆಂಚರ್ ಕ್ಯಾಪಿಟಲಿಸ್ಟ್ ಅಂಡ್ ದ ಇಂಡಸ್ಟ್ರಿ. ನಾನು ಅದನ್ನೇ ಆಗ್ಲಿಲ್ಲ ಯಾಕೆ ಹೇಳ್ತಾ ಇದ್ದೀನಿ, ಯಾಕೆ ನಾನು ಐ ವಿಲ್ ಜಸ್ಟ್ ಕಂಪ್ಲೀಟ್. ಈಗ ಒಂದು ಪೇಷಂಟ್ಗೆ ಈಗ ಆಂಜಿಯೋಪ್ಲಾಸ್ಟಿ ಮಾಡಬೇಕು ಅಂದ್ರೆ 1.5 ಲಕ್ಷ ಅಂತ ಹೇಳ್ಬಿಟ್ಟು ಪ್ಯಾಕೇಜ್ ನಾನೆಲ್ಲ ಡಿಸೈಡ್ ಮಾಡೋದು. ಆ 1.5 ಲಕ್ಷ ನನಗೆ ಬರೋದಿಲ್ಲ, ಅದು ನಮ್ಮ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ನವರು ಡಿಸೈಡ್ ಮಾಡ್ತಾರೆ. ಆಯ್ತಾ? ಪೇಷಂಟ್ ಏನ್ ಅನ್ಕೊಳ್ಳುತ್ತೆ, ಆ 1.5 ಲಕ್ಷ ಡಾಕ್ಟರ್ ತಗೊಂಡ್ ಹೋಗ್ತಾನೆ ಅಂತ ಹೇಳಿ. ಅಲ್ಲ, ಇತ್ತೀಚೆಗೆ ಜನರಿಗೆ ಕೂಡ ಗೊತ್ತಿದೆ ಆ ತರ ತಗೊಂಡು ಹೋಗ್ತಾರೆ, ಅವರ ಬಿಲ್ ಎಷ್ಟಿದೆ, ಯಾವ ಮೆಡಿಸಿನ್ ಎಷ್ಟಾಗಿದೆ ಅನ್ನೋದು ಡಾಕ್ಟರ್ ಅಶ್ವಿನ್ ರಿವೀಲ್ ದ ರಿಯಲ್ ಫ್ಯಾಕ್ಟ್. ಹಿ ಇಸ್ ಕರೆಕ್ಟ್. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಪ್ಯಾಕೇಜ್ ಇರುತ್ತೆ. ಈಗ ಸ್ಟೆಂಟ್ ಬೆಲೆ ಬಿದ್ದು ಹೋಯ್ತು, ಇನ್ನೊಂದ್ ಕಡೆ ಬರುತ್ತೆ. ಅದು ಸರ್ಕಾರಕ್ಕೆ ಬುದ್ಧಿ ಇಲ್ಲ. ಇದು ಇನ್ನೊಂದು ಹೇಳ್ತೇನೆ ನೋಡಿ, ಇದ್ರೊಳಗಡೆ ಒಂದಿದೆ, ಸರ್ಕಾರಕ್ಕೆ ಬುದ್ಧಿ ಇಲ್ಲ ಕೆಲಸ ಮಾಡುತ್ತೆ. ಸರ್ಕಾರಕ್ಕೆ ತಾಕತ್ತಿದ್ರೆ ಹೆಲ್ತ್ ಕೇರ್ ಎಕ್ಸ್ಪೆಂಡಿಚರ್ ನ 1.25 ಇಂದ 2.5% GDP ಗೆ ರೈಸ್ ಮಾಡಬೇಕು. ಅಲ್ಲಿ ವರ್ಷ ಕಮ್ಮಿ ಮಾಡ್ಕೊಂಡ್ ಬರೋದು, ಇಲ್ಲಿ ಏನಾದ್ರೂ ಪೀಸ್ ಮೀಲ್ ಟ್ರೀಟ್ಮೆಂಟ್ ಮಾಡೋದು. ಇದನ್ನೇ ಪಾಯಿಂಟ್ ಹೇಳ್ತಾ ಇರೋದು. ಗವರ್ಮೆಂಟ್ ಹ್ಯಾಸ್ ಟು ಡೂ ಸರ್ಜಿಕಲ್ ಸ್ಟ್ರೈಕ್ ಆನ್ ದ ಪ್ಯಾಕೇಜಸ್ ವಿಚ್ ಇಸ್ ಕಂಟ್ರೋಲ್ಡ್ ಬೈ ದ ಕ್ಯಾಪಿಟಲಿಸ್ಟ್ಸ್. ಅದಕ್ಕೆ ಡಾಕ್ಟರ್ಗಳು ಸಹಮತ ಇರುತ್ತಾ? ಅದಕ್ಕೆ ಡಾಕ್ಟರ್ಗಳು ಸಹಮತ ಇರುತ್ತೆ, ನಾವು ವಿ ವೆಲ್ಕಮ್. ನಾನು ಹೇಳ್ತೀನಲ್ಲ, ಈ ಯಾರಾದ್ರೂ ಕಾರ್ಡಿಯಾಲಜಿಸ್ಟ್ ಸ್ಟೆಂಟ್ ಬೆಲೆ ಕಮ್ಮಿ ಮಾಡಿದ್ದಕ್ಕೆ ನಾನು ಅಪೋಸಿಷನ್ ಅಂತ ಹೇಳಿದ್ರೆ ಅದನ್ನ ನಾನು ಒಪ್ಪೋದಿಲ್ಲ. ಮೋಸ್ಟ್ ಆಫ್ ದ ಕಡಿಮೆ ಆದ್ರೂ ಕೂಡ ಅದನ್ನ ತೋರಿಸ್ತಾರೆ, ಅಥವಾ ಇಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ಹಾಕ್ತಾರೆ ಹಾಸ್ಪಿಟಲ್ಗಳಲ್ಲಿ, ಬೇರೆ ಕಡೆ ಹಾಕ್ತಾರೆ. ಪ್ಯಾಕೇಜ್ ಅಲ್ಲಿ ವ್ಯತ್ಯಾಸ ಆಗಲ್ಲ, ಸ್ಟೆಂಟ್ ಪ್ರೈಸ್ ಕಮ್ಮಿ ಮಾಡಿದ್ರೆ ಅವರ ಹಾಸ್ಪಿಟಲ್ ಬೆಡ್ ಚಾರ್ಜ್ಗಳು, ICU ಚಾರ್ಜ್ಗಳು ಜಾಸ್ತಿ ಮಾಡ್ಕೊಂಡು ಅದಕ್ಕೆ ಸರಿ ಮಾಡ್ಕೊಳ್ತಾರೆ. ಹಾಗಾದ್ರೆ ಎಷ್ಟೇ ಕಡಿಮೆ ಆದ್ರೂ ಕೂಡ ಅದು ಜನರಿಗೆ ಗೊತ್ತಾಗದೇ ಇಲ್ಲ. ಆಕ್ಷನ್ ಆನ್ ದೋಸ್ ಥಿಂಗ್ಸ್ ರಾದರ್ ದೆನ್. ನಿಮಗೆ ಇನ್ನೊಂದು ಹೈಯೆಸ್ಟ್ ಬೆನಿಫಿಷರಿ ಇಸ್ ಗವರ್ಮೆಂಟ್. ಯಾಕೆ ಗೊತ್ತಾ? I understand 55% of the stent and cardiovascular surgeries that happen in India is insurance is financed by government. They wanted to save some money. You got it? Indirectly. So let us not be so pessimistic in this environment. So let's go cesarean. No, please hold on. First you should realize that we have struggled
whatever we have learned, whatever knowledge we have gained, with that our first loyalty is the patient, sir. Please do not take that away from us, from all doctors, Dr. Ashwin Agri, That doesn't mean you should be doing cesarean. That means that I will not be doing cesarean. ಕೊನೆ ಕ್ಷಣದವರೆಗೆ ಈಗ ಪೇಷಂಟ್ ಯಾವ್ದೋ ಒಂದು ಸಂದರ್ಭದಲ್ಲಿ ಇಲ್ಲ ಸಿಸೇರಿಯನ್ ಆಗ್ಲೇಬೇಕು ಅನ್ನುವಂತಹ ಕೊನೆ ಕ್ಷಣದವರೆಗೂ ಕೂಡ ನೀವು ಹೇಳ್ತೀರಾ ಅವರಿಗೆ, ಅಥವಾ ಇಲ್ಲ ನಾರ್ಮಲ್ ಅವ್ರಿಗೆ ವೇಟ್ ಮಾಡುವಂತಹ ಚಾನ್ಸಸ್ ಇರುತ್ತಾ ಹಾಸ್ಪಿಟಲ್ಗಳಲ್ಲಿ? ಖಂಡಿತ ಮೇಡಮ್, ಯಾರು ನನ್ ಅಟ್ಲೀಸ್ಟ್ ಇನ್ ಮೈ ಪ್ರಾಕ್ಟಿಸ್ 2001 ಇಂದ ನಾನು ಇನ್ಕ್ಲೂಡಿಂಗ್ ಮೈ ಪೋಸ್ಟ್ ಗ್ರಾಜುಯೇಷನ್ ಇಯರ್ಸ್ ನಾನು ಸುಮ್ನೆ ಯಾರಿಗೂ ಸಿಸೇರಿಯನ್ ಮಾಡಿಲ್ಲ ಅಂತ ವಿತ್ ಕಾನ್ಫಿಡೆನ್ಸ್, ವಿತ್ ವೆರಿ clear conscience I will tell you madam, there is no doubt about it. And hospital ಗಳಿಂದ most doctors ಈಗ ನಿಮಗೆ ಇಷ್ಟ ಇರೋದಿಲ್ಲ ಆದ್ರೂ ಕೂಡ hospital 55% in Haryana. You think he is wrong? No, you think National Family Health Survey statistics are wrong? We will agree. ಯಾವ ಹಾಸ್ಪಿಟಲ್ಗಳಲ್ಲಿ ಪರ್ಸೆಂಟೇಜ್ ಜಾಸ್ತಿ ನೋ ನೀವು ಜನರಲ್ ಆಗಿ 53% ಅಂತ ಹೇಳ್ತಾ ಇದ್ದೀರಾ. ಜನರಲ್ ಅಲ್ರಿ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಡೇಟಾ. Yes, but 53%, sir, please hold on. 53% where? In a rural area, semi-urban area, urban area. This is average. No, in private hospital it will be definitely double. Sir, you know why? What? Yes, I know why. But we need to tease out these and try to come up with factors which will help bring these down. Just you raising your voice that, oh, why has it become 55%? Well, it has become. Not a serious issue. That is the reason why we are having this debate today and trying to come up with ideas which will help us get it down. That is what we need to focus on. Just not the numbers of 53% and tell the doctors ಜಾಸ್ತಿ ಆಗ್ತಾ ಇದೆ. ಕಾರಣಗಳು ಏನೇನು ಏನಕ್ಕೆ ಅನ್ನುವಂಥದ್ದೇ, ಯಾಕಂದ್ರೆ ಒಂದ್ ಕಡೆಯಿಂದ ಜಾಸ್ತಿ ಆಗ್ತಾನೇ ಇದೆ ಈ ರೀತಿಯಂತಹ ಸಿಸೇರಿಯನ್ ಆಗ್ತಿರುವಂತದ್ದು. ನೀವು 4-5 ಕಾರಣಗಳನ್ನ ಹೇಳಿದ್ರಿ, ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಮಕ್ಕಳು ಕೂಡ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಅನ್ನುವಂಥದ್ದು ಸ್ಕಾಟ್ಲೆಂಡ್ ನಲ್ಲಿರುವಂತಹ ಒಂದು ರಿಸರ್ಚ್ ಹೇಳಿದೆ. ಅದನ್ನು ಒಪ್ಕೊಳ್ತೀರಾ ಹೇಗೆ? ಕೆಲವುದು ಈಗ ಫಾರ್ ಎಕ್ಸಾಂಪಲ್, ಈಗ ನ್ಯಾಚುರಲ್ ಡೆಲಿವರಿ ಆದಾಗ ಮಗು ತಾಯಿಯ ಒಂದು ನ್ಯಾಚುರಲ್ ಬರ್ತ್ ಕೆನಾಲ್ ಇಂದ ಆಚೆ ಬಂದಾಗ ಅದರದ್ದು ಚೆಸ್ಟ್ ಕಂಪ್ರೆಷನ್ ಆಗುತ್ತೆ, ಅದು ಸ್ಕ್ವೀಸ್ ಆಗಿ ಚೆಸ್ಟ್, ಆ ಮಗುದು ಸೆಕ್ರೀಷನ್ಸ್ ಏನಿರುತ್ತೆ ಒಳಗಡೆ ಅದು ಹೊರಗಡೆ ಬಂದು ಬ್ರೀದಿಂಗ್ ಡಿಫಿಕಲ್ಟೀಸ್ ಮಕ್ಕಳಲ್ಲಿ ಇರಲ್ಲ. ದಿಸ್ ಇಸ್ ಅ ಸಿಂಪಲ್ ಕಾಮನ್ ಸೆನ್ಸ್ ವಿಚ್ ಎವ್ರಿಬಡಿ ಕ್ಯಾನ್ ರಿಲೇಟ್ ಟು. ನಾವು ಸಿಸೇರಿಯನ್ ಮಾಡಿದಾಗ ಏನಾಗುತ್ತೆ, ಆ ಕಂಪ್ರೆಷನ್ ಇರಲ್ಲ, ಸೊ ಮಕ್ಕಳಿಗೆ ಅದು ಬ್ರೀದಿಂಗ್ ಡಿಫಿಕಲ್ಟೀಸ್ ಹುಟ್ಟಿದ ತಕ್ಷಣ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನಾವು ಅದು ಸಿಸೇರಿಯನ್ ಮಾಡಿದಾಗ ಏನಕ್ಕೆ ಮಾಡ್ತಾ ಇರೋದು ಅವಾಗ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಸೆಕ್ರೀಷನ್ಸ್ ಅದು ತಾನಾಗೆ ಸರಿ ಹೋಗುತ್ತೆ, ಮಗುನೇ ಉಳ್ಕೊಳ್ಳಿಲ್ಲ ಅಂದ್ರೆ ಸೆಕ್ರೀಷನ್ಸ್ ಮತ್ತೆ ಆಮೇಲೆ ಅದನ್ನ ಹೇಗೆ ನಾವು ನೋಡ್ಕೊಳ್ಳೋದು? ಆ ಸಂದರ್ಭದಲ್ಲಿ ಸಿಸೇರಿಯನ್ ಮಾಡ್ತೀವಿ ನಾವು. ಸಿಸೇರಿಯನ್ ಅನ್ನೋದನ್ನ ವಿ ಹ್ಯಾವ್ 2 ಥಿಂಗ್ಸ್. ನಾನು ಮುಂಚೆನೆ ಐ ವಾಸ್ trying to elaborate on that. One, recurrent indications. So second one, elective indications. Elective indications nallunuve you have what is called as elective and emerging indications anta ಹೇಳ್ತೀವಿ. ಈಗ ಎಲೆಕ್ಟಿವ್ ಇಂಡಿಕೇಶನ್ಸ್ ಅಂತ ಹೇಳಿದ್ರೆ ಪ್ರೀವಿಯಸ್ 3 ಸಿಸೇರಿಯನ್ ಆಗಿರತ್ತೆ ಅನ್ಕೊಳ್ಳಿ, ಅವ್ರು ಹೇಳ್ತಾರೆ ಇಲ್ಲಪ್ಪ ನನ್ಗೆ ಲೇಬರ್ ಚಾನ್ಸ್ ಬೇಡ, ನನ್ಗೆ ನಾನು ಹೋಗ್ತೀನಿ ಅಂತ ಹೇಳಿ ಫಾರ್ ವಾಟ್ ಎವರ್ ರೀಸನ್. ನಾವು ಆವಾಗ ಪೇಷಂಟ್ ನ ಕೌನ್ಸಿಲ್ ಮಾಡ್ತೀವಿ, ಅಮ್ಮ ನೀನು ಸಿಸೇರಿಯನ್ ಮಾಡಿದ್ರೆ ಈ ತರ ರಿಸ್ಕ್ ಇರತ್ತೆ, ನಾರ್ಮಲ್ ಡೆಲಿವರಿ ಮಾಡಿದ್ರೆ ಈ ತರ ರಿಸ್ಕ್ ಇರತ್ತೆ ಅನ್ನೋದು ಅದು ನಾವು ಪೇಷಂಟ್ ಗೆ ಎಕ್ಸ್ಪ್ಲೇನ್ ಮಾಡೋದು ಅದು ನಮ್ಮ ಕರ್ತವ್ಯ. ಇಟ್ಸ್ ಅವರ್ ಡ್ಯೂಟಿ. ಬಿಕಾಸ್ ನಾವು ಹೆದರ್ಸೋದಿಕ್ಕೆ ಸರ್ ಹೇಳ್ದಂಗೆ ಹೆದರ್ಸ್ಕೊಂಡು ಬೇಡಪ್ಪ ಅಂತ ಅನ್ಸುತ್ತೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅನ್ಸುತ್ತಾ ಇಲ್ಲ. And there is nothing wrong with it. Why are we worried about cesarean section? So 1 second. Why are we worried about cesarean section and normal delivery? What is the difference in the complications associated with cesarean delivery associated with a normal delivery? ನೀವು developed country statistics ನೋಡಿದ್ರೆ the difference is very 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 minimal madam. ಈಗಿರೋ ನಮ್ಗಿರೋ ಸಿಚುಯೇಷನ್ ಅಲ್ಲಿ ವೆರಿನ್ ವಿ ಹ್ಯಾವ್ ಫ್ಯಾಂಟಾಸ್ಟಿಕ್ ಆಕ್ಸೆಸ್ ಟು ಗುಡ್ ಅನಿಸ್ಥೆಟಿಸ್ಟ್, ಗುಡ್ ಆಕ್ಸೆಸ್ ಟು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸರ್ವಿಸಸ್, ಗುಡ್ ಆಕ್ಸೆಸ್ ಟು ಪೀಡಿಯಾಟ್ರಿಷಿಯನ್ಸ್ ಹೂ ಆರ್ ವಿತ್ ಅಸ್, ಇಷ್ಟೆಲ್ಲ ನಮ್ಗೆ ಸಪೋರ್ಟ್ ಸಿಸ್ಟಮ್ ಇದ್ದಾಗ ವೈ ಶುಡ್ ವಿ ಲೂಸ್ ಅ ಮದರ್ ಟು ಬ್ರಿಂಗ್ ಡೌನ್ ಅ ಸ್ಟ್ಯಾಟಿಸ್ಟಿಕಲ್ ನಂಬರ್? That is my question. ಹಾಗಾದ್ರೆ ಈ ತರ I can't bear it. I can't bear with this. My God, I mean, as a doctor saying all this. No, I tell you, first of all, I must tell you, ಒಬ್ಬ ವೈದ್ಯರು ವೈದ್ಯಕೀಯ ಭಾಷೆಯಲ್ಲಿ ರೋಗಿಗೆ ಹೇಳುವಾಗ ಅಥವಾ ಅವರ ಪೇಷಂಟ್ಗೆ ಹೇಳುವಾಗ ಭಾಷೆ ಉಪಯೋಗಿಸ್ತಾರಲ್ಲ, ಮಾತು ಹೇಳ್ತಾರಲ್ಲ, ಈಗ ಇವರು ಹೇಳಿದ ಒಂದೊಂದು ಮಾತು ಒಬ್ಬ ರೋಗಿಯಾಗಿ ಕೇಳ್ತಾ ಇದ್ದರೆ ಇದನ್ನು ಏನು ಹೇಳ್ತಾರೆ ಅಂತ ಹೇಳಿ ಸೋಶಾಲಜಿಲಿ ಎಸಿಮೆಟ್ರಿಕ್ಸ್ ಇನ್ಫಾರ್ಮೇಷನ್ ಅಂತ ಹೇಳಿದರೆ
ಅವ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಅರ್ಥ ಆಗಲ್ಲ. ನೋಡಿ ಒಂದು ನಿಮಿಷ ಹೇಳ್ತೇನೆ, ಅಲ್ಲ ಒಂದು ನಿಮಿಷ ಹೇಳ್ತೇನೆ. ನೋಡಿ, ಇನ್ಫಾರ್ಮೇಷನ್ನು ನಾವು ಒಂದು ವೈದ್ಯಕೀಯ ಭಾಷೆಯಲ್ಲಿ ನಾನು ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡಿ ಹೇಳುವಾಗ ಇದು ಒನ್ ಸೈಡೆಡ್ ಇನ್ಫಾರ್ಮೇಶನ್. ಇದು ನಾನು ಸಂಭಾಷಣೆ ಮಾಡುವಂಥದ್ದಲ್ಲ. ಯಾವ ರೋಗಿಯು ಇವ್ರ ಹತ್ರ ಹಾರ್ಟ್ ಆಪರೇಷನ್ಗೆ ಬಂದಾಗ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್, LDL ಕೊಲೆಸ್ಟ್ರಾಲ್ ಇಷ್ಟಿದೆ, ಅವ್ರಿಗೆ ಏನು ಅರ್ಥ ಆಗುತ್ತೆ? ಏನೋ ಹೇಳಿದ್ರಪ್ಪ ಕಷ್ಟ ಇದೆ ಅಂತ ಹೇಳ್ತಾರೆ. ಎಲ್ಲ ಇನ್ಫಾರ್ಮೇಶನ್, ಬಟ್ ದರ್ ಈಸ್ ಎ, ನೀವು ಹೇಳಿದ್ ಕರೆಕ್ಟ್. ನಾವು ವಿ ಹ್ಯಾವ್ ಟು ಗಿವ್ ಕಾನ್ಫಿಡೆನ್ಸ್ ಟು ದ ಪೇಷಂಟ್. ದಟ್ ಈಸ್ ಅವರ್ ಡ್ಯೂಟಿ. ನಾವು ಏನಂದ್ರೆ ಒಂದು ಆಶಾವಾದಿಗಳು, ಅಂದರೆ ಒಂದು ಸಾಯೋ ಪೇಷಂಟ್ಗೂ ಅವ್ನು ಬದುಕೋದಕ್ಕೆ 1% ಚಾನ್ಸ್ ಇದೆ ಅಂದಾಗ ಅದು ನಾನು ಪ್ರಯತ್ನ ಮಾಡಲೇಬೇಕು. ನಾನು ಹೇಳ್ತೀನಿ, ಇಲ್ಲ ಅವ್ನು ಸರಿ ಹೋಗ್ತಾನೆ, ತೊಂದರೆ ಇಲ್ಲ, ನಾವು ಪ್ರಯತ್ನ ಮಾಡೋಣ, ಅದು ನನ್ನ ಡ್ಯೂಟಿ. ಆ ಪೇಷಂಟ್ಗೆ ಡಯಾಲಿಸಿಸ್ ಆಗುತ್ತೆ, ವೆಂಟಿಲೇಟರ್ ಮೇಲೆ ಇರ್ತಾರೆ, ICUನಲ್ಲಿ ಸ್ಟೇ ಜಾಸ್ತಿ ಆಗುತ್ತೆ, ಅವಾಗೆಲ್ಲ 10 ಲಕ್ಷ ಬಿಲ್ ಆಗುತ್ತೆ, 15 ಲಕ್ಷ ಬಿಲ್ ಆಗುತ್ತೆ ಅಂದಾಗ ಅದು ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ. ಗೊತ್ತಾಯ್ತಲ್ಲ? ಸೊ ದಟ್ ಈಸ್ ಎ ಸಪ್ರೇಟ್ ಎಂಟಿಟಿ ಓನ್ಲಿ. ಅದಕ್ಕೆ ಅವರು ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ 100 ಜನ ಇಟ್ಕೊಂಡಿರ್ತಾರೆ. ರಿಕವರಿಗೆ ಡಾಕ್ಟರ್ ಒಬ್ಬ ಇರ್ತಾನೆ, ಡಾಕ್ಟರ್ ನರ್ಸ್ಗಳು. ಡಾಕ್ಟರ್ಗಳ ಕೈಯಲ್ಲಿ ಏನು ಇಲ್ಲ ಅಂತ ನಾನು ಹೇಳೋದು ಇಷ್ಟೇನೆ. ಸಿ ವಿ ಆರ್ ಡೂಯಿಂಗ್ ಅಂಡ್ ವಿ ವರ್ ಡೂಯಿಂಗ್ ಎಥಿಕಲ್ ಪ್ರಾಕ್ಟೀಸ್. ಡಾಕ್ಟರ್ ಪೇಷಂಟ್, ನನಗೆ ನೀವು ಹೇಳ್ದಂಗೆ ವೈದ್ಯ ನಾರಾಯಣ ಹರಿ ಅಂತಿಲ್ಲ, ನನಗೆ ಪೇಷಂಟೇ ದೇವ್ರು. ಡಾಕ್ಟರ್ ಪೇಷಂಟ್ ಒಳ್ಳೇದಾಗಲಿ. ಅಶ್ವಿನ್, ವೈದ್ಯ ನಾರಾಯಣ ಹರಿ ಸ್ಟೇಟ್ಮೆಂಟ್ ಒಂದು ರಾಂಗ್ ಆಗಿ ಇಂಟರ್ಪ್ರೇಟ್ ಆಗ್ತಾ ಇದೆ ಯಾವಾಗ. ಆಕ್ಚುಲಿ ಅದ್ರ ಫುಲ್ ಸ್ಟೇಟ್ಮೆಂಟ್ ಏನ್ ಗೊತ್ತಾ? ವೈದ್ಯ ನಾರಾಯಣ ಹರಿ ಯಾವಾಗ ಅಂತ ಹೇಳಿದ್ರೆ, ನಿನ್ನ ಆರೋಗ್ಯ ನೀನ್ ನೋಡ್ಕೊಳ್ದೇ ಇದ್ರೆ ಆ ವಿಷ್ಣುವೇ ಹರಿಯೇ ವೈದ್ಯನಾಗಿ ಬಂದ್ರು ಏನು ಮಾಡಕ್ಕಾಗಲ್ಲ. ಅದ್ರ ಮೀನಿಂಗ್ ಇರೋದು. ಅದನ್ನ ನಾವು ಮಿಸ್ಇಂಟರ್ಪ್ರೇಟ್ ಮಾಡ್ಕೊಂಡು ಒಂದು ಪೇಷಂಟ್, ಒಂದು ಪೇಷಂಟ್ ಮನೆಯಲ್ಲಿ ಇದ್ದಾಗ ಸಡನ್ ಕಾರ್ಡಿಯಾಕ್ ಡೆತ್ ಆಗ್ತದೆ ಅಂತ ತಿಳ್ಕೊಳ್ಳಿ. ಬಗ್ಗೆ ನಾನು ಬರ್ತೀನಿ ಸರ್. ಇನ್ಸಿಡೆಂಟ್ ಹಾಗಾದ್ರೆ ಯಾಕೆ ಇಂತಹ ಒಂದು ಘಟನೆಗಳು ಆಗಾಗ ನಡೀತಾ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ ಬ್ರೇಕ್ ಆದ್ಮೇಲೆ. ಜಾತಿ ಗಣತಿ ವರದಿಯು ಸಿದ್ದರಾಮಯ್ಯ ಸರ್ಕಾರಕ್ಕೆ ಉರುಳಾಗುತ್ತಾ? ಲೀಕ್ ಆದ ವರದಿಯ ಮುಖ್ಯಾಂಶಗಳಿಗೆ ಬಿಜೆಪಿ ಬೆಚ್ಚಿ ಬೀಳ್ತಿರೋದು ಯಾಕೆ? ಕಾಂಗ್ರೆಸ್ನೊಳಗೆ ಭಿನ್ನಮತ ಸೃಷ್ಟಿಸಲಿದೆಯಾ ಕ್ಯಾಸ್ಟ್ ಸೆನ್ಸಸ್ ರಿಪೋರ್ಟ್? ಇಷ್ಟಕ್ಕೂ ಈ ಜಾತಿ ಗಣತಿಯ ವರದಿಯಲ್ಲಿರೋ ಭಯಾನಕ ಸತ್ಯವೇನು? ಜಾತಿ ಗಣತಿಗೆ ಗಡ ವೀಕ್ಷಿಸಿ ಜಿದ್ದಾಜಿದ್ದಿ ರಾತ್ರಿ 8 ಗಂಟೆಗೆ. ತ್ವಚೆಯ ನೈಸರ್ಗಿಕ ಸೌಂದರ್ಯ ಹಾಗೂ ಅನೇಕ ಚರ್ಮದ ಸಮಸ್ಯೆಗಳಿಗೆ ಅಲೋವೆರಾ ಜೆಲ್ ಅನ್ನು ನಾವು ಕೋಟ್ಯಾಂತರ ಜನರ ಮೇಲೆ ಬಳಸಿದ್ದೇವೆ ಮತ್ತೆ ಸದಾ ಸಂಪೂರ್ಣ ಒಳ್ಳೆಯ ಪರಿಣಾಮವನ್ನೇ ಪಡೆದಿದ್ದೇವೆ. ಪಿಂಪಲ್ಸ್, ವ್ರಿಂಕಲ್ಸ್ ದೂರ ಮಾಡಿ ನೈಸರ್ಗಿಕ ಸೌಂದರ್ಯ ಪಡೆಯಿರಿ. ಪತಂಜಲಿ ಅಲೋವೆರಾ ಜೆಲ್ ನಿಮ್ಮದಾಗಿಸಿ. ಅಪಾಯಕಾರಿ ಕೆಮಿಕಲ್ಗಳಿಂದ ನಿಮ್ಮ ಕೋಮಲ ತ್ವಚೆಯನ್ನು ಉಳಿಸಿ. ಸಾದರಪಡಿಸುತ್ತಿದ್ದೇವೆ ಡ್ಯಾಟ್ಸನ್ ರೆಡಿ ಟು ಗೋ ಜನರೇಷನ್ಗಾಗಿ. ಒಂದು ರಾಣಿ ಬೇಕಷ್ಟೇ, 1 ಲಕ್ಷ ಗೆಲ್ತೀನಿ. ರಾಣಿ ಕೈಗೆ ಬಂದು ಇವನು ಇಲ್ಲ ಹೋದ. ನನ್ ಗೆಳೆಯರಿಗೆ ತುಂಬಾ ಥ್ಯಾಂಕ್ಸ್. ರಂಜಿತ್ ಹಾಗೂ ಸುಜಿತ್ಗೆ, ಮೈನಳ ಸ್ಮೈಲ್ಗೆ, ಶ್ಯಾಮ್ ಅವರ ಹೇರ್ ಕಟಿಂಗ್ಗೆ. ಏನ್ ನಡೀತಿದೆ? ರಮ್ಮಿ ಆಡ್ದೆ, ಕ್ಯಾಶ್ ಗೆದ್ದೆ, ಭಾಷಣ ಕೊಟ್ಟೆ. ರಮ್ಮಿ ಆಡಿರಿ, ಕ್ಯಾಶ್ ಗೆಲ್ಲಿರಿ. ಕೇವಲ rummycircle.com ನಲ್ಲಿ. ನನ್ಗೆ ಸಿಕ್ತು, ನನಗೂ ಸಿಕ್ತು, ನನ್ಗೂ ಕೂಡ. ಅಲ್ಪಸಂಖ್ಯಾತ ಕಾರ್ಯ ಮಂತ್ರಾಲಯದ ಈ ಯೋಜನೆಯಲ್ಲಿ ಚಿಕ್ಕ ವ್ಯವಹಾರಕ್ಕಾಗಿ ಟರ್ಮ್ ಲೋನ್ ಅಂದ್ರೆ ಟರ್ಮ್ ಸಾಲ, ಇದರಲ್ಲಿ 10 ಲಕ್ಷದಷ್ಟು ಸಾಲ ನೀಡುತ್ತೆ. NGOs ನಲ್ಲಿರುವ ಅಲ್ಪಸಂಖ್ಯಾತ ಮಹಿಳೆಯರಿಗಾಗಿ ಮೈಕ್ರೋ ಫೈನಾನ್ಸ್ ಸ್ಕೀಮ್ ಅಂದ್ರೆ ಲಘು ಸಾಲ ಯೋಜನೆ, ಇದರಿಂದ ಸಿಗುತ್ತೆ 50,000ದಷ್ಟು ಸಾಲ. ಇದಲ್ಲದೆ ಮೈನಾರಿಟಿ ಕಮ್ಯುನಿಟಿಯ ಸ್ಟೂಡೆಂಟ್ಸ್ ಗಾಗಿ ಎಜುಕೇಶನ್ ಲೋನ್ ಸ್ಕೀಮ್, ಇದರಲ್ಲಿದೆ ಪ್ರೊಫೆಷನಲ್ ಹಾಗೂ ಟೆಕ್ನಿಕಲ್ ಎಜುಕೇಶನ್ ಗಾಗಿ ಅತಿ ಕಮ್ಮಿ ಬಡ್ಡಿ ದರದಲ್ಲಿ ಲೋನ್. ನೀವು ಕೂಡ NMDFCಯ ಸಾಲದ ಸ್ಕೀಮ್ ನಿಂದ ಲಾಭ ಪಡ್ಕೊಳ್ಳಿ. ಪ್ರತಿಭೆಗೆ ಹುಮ್ಮಸ್ಸು. ಲಲಿತಾ ಜ್ಯುವೆಲರಿಗೆ ಬನ್ನಿ, ನಿಮಗೆ ಇಷ್ಟವಾದ ಆಭರಣವನ್ನ ಸೆಲೆಕ್ಟ್ ಮಾಡಿ. ಅದು ಯಾವ ಆಭರಣ ಆಗಿದ್ರು ನಿಮ್ಗೊಂದು ಎಸ್ಟಿಮೇಟ್ ಸ್ಲಿಪ್ ಕೊಡ್ತೀವಿ. ಇದನ್ನ ಇಟ್ಕೊಂಡು 4-5 ಶೋರೂಮ್ಗಳಲ್ಲಿ ಕಂಪೇರ್ ಮಾಡಿ ನೋಡಿ. ಲಲಿತಾ ಜ್ಯುವೆಲರಿಯಲ್ಲೋ ಬೇರೆ ಯಾವ ಅಂಗಡಿಯಲ್ಲಿ ಬೆಲೆ ಕಡಿಮೆಯಾಗಿದೆಯೋ ಅಲ್ಲೇ ತಗೊಳ್ಳಿ. ನಾನು ಹೇಳಿದ್ದನ್ನ ಸ್ವಲ್ಪ ಥಿಂಕ್ ಮಾಡಿ. ನಿನ್ ರಸ್ತೆನ ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಕೂತ್ಕೊಂಡು ಬರೀ ಮಾತಾಡೋದ್ರಿಂದ ಏನೂ ಆಗಲ್ಲ. ನಾವೇನಾದ್ರೂ ಮಾಡ್ಬೇಕು. ಒಬ್ರೇ ಏನ್ ಮಾಡಕ್ಕಾಗತ್ತೆ? ಒಬ್ರೇನ ನಾವ? ಆದ್ರೆ ಮಾಡೋದೇನು? ಅರ್ಜೆಂಟ್ ಆಗಿ ನೋಡಿ. ನಮಸ್ಕಾರ ಸರ್. ಸರ್, ಜಾತ್ರೆ ಉದ್ಘಾಟನೆ ಇದೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಇದನ್ನ ರಸ್ತೆ ಅಂತಾರೇನ್ರಿ ಕುಲ್ಕರ್ಣಿ? ಮೊದಲು ರೆಡಿ ಮಾಡ್ತಾ ಇದನ್ನ. ಇದೇ ರೀತಿ ನಾವೆಲ್ಲ ಕೂಡಿ ನಡೆದರೆ ಬ್ಯಾಕ್ ಪೈಪರ್ ಸೋಡಾ. Old is gold.
when you have an eye for treasures. How much were you looking to get out of it? 200. 400. $1 million. $40. Watch the bargain gurus in action on Pawn Stars and Storage Wars. Only on History TV 18. ಡಾಕ್ಟರ್ ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಎಸ್, ಈಗಾಗಲೇ ಹೇಳ್ತಾ ಇದ್ರು ಯಾವ ರೀತಿಯಾದಂತಹ ಸಿಚುವೇಶನ್ಗಳು ಇರುತ್ತೆ ಡಾಕ್ಟರ್ಗಳಿಗೆ ಆ ಸಂದರ್ಭದಲ್ಲಿ ಅಂತ ಹೇಳಿ. ಆ ಸಿಚುವೇಶನ್ ಇರುವಂತಲ್ಲಿ ಜನರಿಗೆ ಇವರು ಅದನ್ನ ಕನ್ವೆ ಮಾಡುವಂತಹ ಬಗ್ಗೆ ಹೇಗಿರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಅದೇ ಒಂದು ಇನ್ಫಾರ್ಮೇಶನ್ ಎಸಿಮಿಟ್ರಿ ಅಂತ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ನಾವು. ಅಂತ ಹೇಳಿದ್ರೆ ನಾನು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ನಾನೊಬ್ಬ ಕಂಪ್ಯೂಟರ್ ಸ್ಪೆಷಲಿಸ್ಟ್ ಅಪ್ಪ, ನೀವು ಕಂಪ್ಯೂಟರ್ ತೊಗೊಳಕ್ ಬಂದು ನಿಮಗೆ ಡಿಜಿಟಲ್ ನಾಲೆಜ್ ಸರಿಯಾಗಿಲ್ಲ ಅಂದ್ರೆ ನಾನು ಏನೇನೋ ಬೈಟು ಏನೋ ನಿಮಗೂ ತಿನ್ನೋ ಬೈಟು ಒಂದು ಅರ್ಥ ಆಗುತ್ತೆ ಅಲ್ಲ, ನಾನು ಹೇಳಿದ್ದು ನನಗೂ ಹಂಗೆ ಆಗುತ್ತೆ. ನಮ್ಮ ಭಾಷೆ ನಮ್ಗೆ ಅರ್ಥ ಆಗುತ್ತೆ ಹೊರತು ಆ ಕಾಂಟೆಕ್ಸ್ಚುಯಲ್ಲು ಅದರ ಆ ವಿಷಯದ ಏನು ನನಗೆ ಅರ್ಥೈಸೋದಕ್ಕೆ ಕಷ್ಟ ಆಗ್ತದೆ. ಸಾಮಾನ್ಯವಾಗಿ ರೋಗಿಯಾಗಿ ಆಸ್ಪತ್ರೆಗೆ ಹೋದಾಗ ನೋಡು ಹೀಗಾಗಿದೆ ಹೀಗಾಗಿದೆ ಅಂತೇಳಿ ನಾನಾಗ ವೈದ್ಯಕೀಯ ಶಾಸ್ತ್ರ ಓದಕ್ಕಾಗಲ್ಲ. ವೈದ್ಯಕೀಯ ಶಾಸ್ತ್ರಕ್ಕೆ ದೇಹದ ಬಗ್ಗೆ, ಜ್ಞಾನದ ಬಗ್ಗೆ, ಔಷಧಿಯ ಬಗ್ಗೆ ಎಷ್ಟು ಮಾಹಿತಿ ಅನ್ನೋದು ಬಹಳ ಲಿಮಿಟೆಡ್ ಇರತಕ್ಕಂಥದ್ದು. ಫಾರ್ಮಕಾಲಜಿ ತಗೊಂಡ್ರೆ ಒಂದು ಔಷಧಿಯನ್ನು ಪ್ರಿಸ್ಕ್ರೈಬ್ ಮಾಡ್ತೀವಿ, ಅದರ ಫಾರ್ಮಕಾಲಜಿಕಲ್ಲು ಕೈನೆಟಿಕ್ಸು ಎಲ್ಲ ನನಗೆ ಗೊತ್ತಿರುತ್ತಾ? ಗೊತ್ತಿರಲ್ಲ. ಯಾವುದೋ ಮೆಡಿಕಲ್ ರೆಫ್ಸ್ ಬಂದಿರ್ತಾನೆ, ಅಪ್ರೂವಲ್ ಆಗಿರುತ್ತೆ, ಪಡಿತೀವಿ ನಾವು. ಹಾಗಿರುವಾಗ ನಾವು ಒಬ್ಬ ರೋಗಿಗೆ ಅವನ ಆರೋಗ್ಯದ ಬಗ್ಗೆ ಎಲ್ಲವನ್ನೂ ಮಾಹಿತಿ ಇಟ್ಕೊಂಡು ಅನಲೈಸ್ ಮಾಡಿ ಅವನೇ ಆದ ಡಿಸಿಷನ್ ತಗೊಳ್ಳುವ ಶಕ್ತಿ ಅವನಿಗಿರಲ್ಲ. ಯಾವ ಕಡೆ ಬೇಕಾದ್ರೂ ನಾವು ವಾಲಿಸ್ಬೋದು. ನಾನು ಹೇಳ್ತೇನೆ, ನಿಮಗೆ ಸಿಸೇರಿಯನ್ ಹೋಗೋ ಕಡೆ ನೋಡಿ ನನ್ನ ಕೈಯಲ್ಲಿಲ್ಲ, ಆಮೇಲೆ ನಾಳೆ ಹೇಳಬೇಡಿ ಅಂತ, ಹೇಳಲಿಲ್ಲ ಅಂತ ನೀವು ಅನ್ಕೋಬೇಡಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಸಿಸೇರಿಯನ್ ಹೋಗಿ. ಹಾಗೆ ನಾನು ಹೇಳ್ತಾ ಮಾಡುವ ಬಗ್ಗೆಯಲ್ಲೂ ಕೂಡ ಇಲ್ಲೂ ಕೂಡ ಪಾಪ ಅವ್ರು ಹೇಳಿದ್ದು ಸತ್ಯ. ಅದು ಇವತ್ತು ಮೆಡಿಕಲ್ ಇಂಡಸ್ಟ್ರಿ ಆಗಿದೆ. ಈಗ ನೋಡಿ 1.35 lakh ಡ್ರಗ್ ಇಂಡಸ್ಟ್ರಿ, ಹೆಲ್ತ್ ಕೇರ್ ಇಂಡಸ್ಟ್ರಿ ಇದೆ ನಮಗೆ ಫುಡ್ ಇಂಡಸ್ಟ್ರಿ ಇಂಡಿಯಾದಲ್ಲಿ ನೋಡಿ 16 lakh crore ಫುಡ್ ನಮ್ದು ನಾವು ಹೇಳ್ತಕ್ಕಂಥದ್ದು, 10 lakh crore ಹೆಲ್ತ್ ಕೇರ್ ಇಂಡಸ್ಟ್ರಿ ಆಗಿದೆ. ಇಟ್ ಇಸ್ ಗೋಯಿಂಗ್ ಟು ಓವರ್ಟೇಕ್ ಫುಡ್. ಸರ್ಪ್ರೈಸಿಂಗ್ ಇದು. ಸೊ ಇದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಇವತ್ತು ಏನಾಗಿದೆ, ಹ್ಯೂಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆ, ಪರ್ ಕ್ಯಾಪಿಟಲ್ ಇದೆ. ಬಾಟಮ್ ಲೈನ್ ನೋಡ್ತಾರೆ, ಬ್ರೇಕ್ ಇವನ್ ಯಾವಾಗ ಆಗುತ್ತೆ ಅಂತ ನೋಡ್ತೀವೋ. ಆ ಬ್ರೇಕ್ ಇವನ್ ಹಾಸ್ಪಿಟಲ್ ಬ್ರೇಕ್ ಇವನ್ ಆಗಬೇಕು, ನಾನು ಪ್ರಾಫಿಟಬಿಲಿಟಿ ಆಗಬೇಕು ಅಂದರೆ ನನಗಿಷ್ಟು ಬೇಕು ಪೇಷಂಟ್ಸು. ಅಲ್ಲಿ ಹೆಚ್ಚು ಕಡಿಮೆಗಳು ಈ ಪ್ರಾಫಿಟಬಿಲಿಟಿಯ ಆಂಗಲ್ ಇಂದ ನೋಡಿದಾಗ ಆ ವೆಂಚರ್ ಕ್ಯಾಪಿಟಲ್, ಪ್ರೈವೇಟ್ ಇಕ್ವಿಟಿ ಅವರು ಸುಮ್ಮನೆ ದುಡ್ಡು ಹಾಕ್ತಾರ? ಇದಕ್ಕಿಷ್ಟು ಅವರ ಮಧ್ಯೆ ಕೊಂಡಿ ಆಗಿರುವಂತ ಡಾಕ್ಟರ್. ಆದ್ರೆ ಈಗ ನಾವು ಇದೇ ಸಬ್ಜೆಕ್ಟ್ ತಗೊಳ್ಳೋದಾದ್ರೆ ಹಾರ್ಟ್ ಸ್ಟೆಂಟ್ ಗೆ ಕಡಿಮೆ ಆಯ್ತು ಅಂದ್ರೂ ಕೂಡ ಬೇರೆ ಕಡೆ ಹಾಕ್ತಾರೆ ಅಂತ ನೀವು ಒಪ್ಕೊಂಡ್ರಿ, ಬೇರೆ ಕಡೆ ಅದನ್ನ ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಈ ತರ ಮಾಡೋದು ತಪ್ಪು ಅನ್ನುವಂತಹ ಮ್ಯಾನೇಜ್ಮೆಂಟ್ ಗೆ ಹೇಳುವಂತಹ ಪ್ರಯತ್ನ ಆದ್ರೂ ಆಗತ್ತಾ ಡಾಕ್ಟರ್ಗಳ ಕಡೆಯಿಂದ? ಖಂಡಿತವಾಗ್ಲೂ ಆಗತ್ತೆ. ಈಗ ನಾವು ಅದು ನಮ್ಮ ಕೈಯಲ್ಲಿ ಇದ್ದಿದ್ರೆ ನಾವು ಹೇಳ್ಬೋದಾಗಿತ್ತು, ಅದು ನಮ್ಮ ಕೈಲಿಲ್ಲ. ಅದನ್ನ ಗವರ್ಮೆಂಟ್ನವರು ಕ್ಯಾಪ್ ಮಾಡಬೇಕಾಗ್ತದೆ. ದಿಸ್ ಈಸ್ ಅ ಪ್ಲೇಸ್ ವೇರ್ ಗವರ್ಮೆಂಟ್ ಹ್ಯಾಸ್ ಟು ಇಂಟರ್ವೀನ್. ದೇ ಶುಡ್ ಡೂ ಮೋರ್ ಪಬ್ಲಿಕ್ ಸ್ಪೆಂಡಿಂಗ್, ಪಬ್ಲಿಕ್ ಈಗ NHS ಇದೆ. ಫಾರ್ ಎಕ್ಸಾಂಪಲ್, ನಾನು ಅಮೆರಿಕದಲ್ಲಿದ್ದೆ, ಕೆನಡಾದಲ್ಲಿದ್ದೆ, ಇಂಗ್ಲೆಂಡ್ ಅಲ್ಲೂ ಇದ್ದೆ. ಇಂಗ್ಲೆಂಡ್ ಅಲ್ಲಿ ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಅಥವಾ ಆಸ್ಟ್ರೇಲಿಯಾದಲ್ಲಿ NHS ಟೈಪ್ ಆಫ್ ಇದಿದೆ. ಕಾರ್ಪೊರೇಟ್ ಪ್ರೈವೇಟ್ ಹಾಸ್ಪಿಟಲ್ಸ್ ಇಲ್ಲ. ಗವರ್ಮೆಂಟ್ ವಿಲ್ ಪೇ ಫಾರ್ ದ ಸಿಟಿಸನ್. ವೆಲ್ಫೇರ್ ಕಾಸ್ಟ್ ಅದು. ಈಗ ಹೇಗೆ ನೀವು ಆರೋಗ್ಯದ ಕಾಳಜಿನೂ ಗವರ್ಮೆಂಟ್ ತಗೊಳ್ಬೇಕು. ಎಜುಕೇಶನ್ ಹೇಗೆ ಬೇಸಿಕ್ ರೈಟ್ ಇದೆಯೋ, ಹೆಲ್ತ್ ಕೇರ್ ಆಲ್ಸೋ ಇಸ್ ಅ ಬೇಸಿಕ್ ರೈಟ್. ಇವನ್ ಇನ್ ಕೆನಡಾ ಬಿಸಿನೆಸ್ ಆಗೋಗಿದೆ ಹೆಲ್ತ್ ಅನ್ನುವಂತ ವಿಷಯನೇ. ಅದನ್ನ ಗವರ್ಮೆಂಟ್ನವರು ಪ್ರೊವೈಡ್ ಮಾಡಿದ್ರೆ ಒಬ್ಬ ಬಡವನಿಗೆ ಆಗಲಿ, ಒಬ್ಬ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನಿಗೆ ಆಗಲಿ, ಇಬ್ಬರಿಗೂ ಒಂದೇ ಥರದ ಟ್ರೀಟ್ಮೆಂಟ್ ಸಿಗುವಂಥ ಒಂದು ಕಾಲ ಬಂದರೆ, ಜಸ್ಟ್ ಲೈಕ್ ಇನ್ NHS ಆರ್ ಇನ್ ಕೆನಡಾ, ಇಂಡಿಯಾದಲ್ಲಿ ಈ ಥರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಂಪ್ಲೀಟ್ ಆಗಿ ಹೋಗುತ್ತೆ. ಅದನ್ನ ತಗೊಳ್ಳಿಕ್ಕೆ ಗವರ್ಮೆಂಟ್ ಅವ್ರು ರೆಡಿ ಇದ್ದಾರಾ? ನೀವು ಹೇಳಿ. ಅಲ್ಲ, ಉದ್ಯಮನೇ ಆಗ್ತಾ ಇರುವಂತದ್ದು ಅಂತ ಹೇಳ್ತಾ ಇರೋದು ನಾವು. They have been fool in them taking India for a ride. Ride for a poor. ನೋಡಿ ನಿಯರ್ಲಿ 80% ಆಫ್ ಪೀಪಲ್ ಜೇಬಲ್ಲಿರೋ ದುಡ್ಡಲ್ಲಿ ಖರ್ಚು ಮಾಡ್ತಾ ಇರತಕ್ಕಂಥ ಹಣ. ಭಾರತದಲ್ಲಿ ಎಕಾನಮಿಕ್ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತಂದ್ರೆ, ಭಾರತೀಯರು 4% ಭಾರತೀಯರು ಕಾಯಿಲೆ ಬಿದ್ದ ಬಡತನ ರೇಖೆಯಿಂದ ಕೆಳಗೆ ಬೀಳ್ತಾರೆ. ಆಸ್ತಿ ಮಾರೋರು ಎಷ್ಟು ಜನ ಬೇಕು ನಿಮಗೆ? ಸಾಲ ಮಾಡಿದ್ರು, ಹೆಂಡತಿ ಚಿನ್ನ ಅಡುಬಿಟ್ಟು ಎಲ್ಲ ಮಾಡಿಬಿಟ್ಟು ಆಸ್ಪತ್ರೆ ಕಟ್ಟಿರೋ ಎಷ್ಟು ಜನ ಬೇಕು? ಎಷ್ಟು ಕೋಟಿ ಜನ ಬೇಕು ಈ ದೇಶದಲ್ಲಿ? ಇದಕ್ಕೆ ಕಾರಣ ಅವ್ರು ಹೇಳಿದಾಗೆ ಪಬ್ಲಿಕ್ ಸ್ಪೆಂಡಿಂಗು. ಇದಕ್ಕೂ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಅವರು ರೈಟ್, ಎಜುಕೇಶನ್ ಅಂಡ್ ಹೆಲ್ತ್, 2 ills ಅಂತಾರೆ, ಇಲಿಟ್ರಸಿ ಅಂಡ್ ಇಲ್ ಹೆಲ್ತ್. ಈ ಎರಡಕ್ಕೆ ಸರ್ಕಾರ ಖರ್ಚು ಮಾಡಿದ್ರೆ ಮಾಡ್ತಾ ಇಲ್ಲ. ಇವ್ರು ಇಂಡೈರೆಕ್ಟ್ ಆಗಿ ಅದನ್ನ ಕಂಟ್ರೋಲ್ ಮಾಡಬೇಕು, ಇದನ್ನ ಕಂಟ್ರೋಲ್ ಮಾಡಬೇಕು, ಪ್ರೈವೇಟ್ ಸ್ಕೂಲಿಗೆ ಬಡವ್ರ ಮಕ್ಕಳು ಬಿಡಬೇಕು ಅನ್ನೋದ್ರ ಬದಲು ನೀವು ಯಾಕೆ ಶಾಲೆ ನಡೆಸಕ್ ಆಗ್ತಿಲ್ಲ? Why are you not running good schools? Why are you not running hospitals? ಹೋದ್ರೆ ಅಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ ಅನ್ನುವಂತ ಕೇಳ್ತೇವೆ. ಹಾಗಾಗಿದೆ. ಅಲ್ಲಿ ಸೇವೆ ಉಚಿತ, ಸಾವು ಖಚಿತ ಅಂತ ಹೇಳ್ತಾರಲ್ಲ, ಆ ತರ ಪರಿಸ್ಥಿತಿ ಆಗಿರೋದ್ರಿಂದ ಪಬ್ಲಿಕ್. ಈಗ ಡೆಲ್ಲಿಯಲ್ಲಿ ಮೊಹಲ್ಲಾ ಕ್ಲಿನಿಕ್ ಅಂತ ಡಾಕ್ಟರ್ ಅಶ್ವಿನ್ ಅವ್ರು ಹೇಳಿದ ಹಾಗೆ NHS ಮಾಡೆಲ್ ನಲ್ಲಿ ಮಾಡಿದ್ರು, ಚೆನ್ನಾಗಿ ಆಗ್ತಾ ಇದೆ. ಅವ್ರಿಗೇನೋ ಫಂಡಿಂಗ್ ಇಲ್ಲಿ ಸಮಸ್ಯೆ ಆಗ್ತಿದೆಯಂತೆ. ಮೊಹಲ್ಲಾ ಕ್ಲಿನಿಕ್, ಫೈನ್ ಕ್ಲಿನಿಕ್ಸ್,
ಸೊ ನಿಮಗೆ ಪಬ್ಲಿಕ್ ಏನು ಗೊತ್ತಾ, ನಿಮ್ಗೆ 20 ರೂಪಾಯಿ ಕೊಟ್ಟರು ಅಲ್ಲಿ 10 ರೂಪಾಯಿ 20 ರೂಪಾಯಿ ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂಡು ಇದೇ ಒಂದು ಯಾವ್ದೋ ಸ್ಟೀಲ್ ಬ್ರಿಡ್ಜ್ಗೆ 1200-1400 ಕೋಟಿ ಖರ್ಚು ಮಾಡೋದ್ ಬದಲು ಒಂದು ವರ್ಷಕ್ಕೆ ನಮ್ಮ ಸಿಟಿಸನ್ಸ್ಗೆ 1200 ಕೋಟಿ ಹೆಲ್ತ್ ಕೇರ್ ಕೊಟ್ರೆ ಎಲ್ಲಾ ಪೇಷಂಟ್ಗೂ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ. ಆದ್ರೆ ಆಗ ಇಂಡಸ್ಟ್ರಿಯಲಿಸ್ಟ್ ಬಿಡ್ಬೇಕಲ್ಲ ಅದನ್ನೆಲ್ಲ ಅಷ್ಟು ಮಾಡೋದಕ್ಕೆ. ಇವರು ಅಲ್ಲಿ ಮಾಡಿದ್ರೆ ಅವ್ರಿಗೆ ಬಿದ್ದು ಹೋಗ್ತಾರೆ. ಇವ್ರು ಇಂಡೈರೆಕ್ಟ್ಲಿ ಇವರು ಪ್ರೈವೇಟ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗೋದಕ್ಕೆ ಸರ್ಕಾರ ಫೆಸಿಲಿಟೇಟರ್. ಗೊತ್ತಾ ನಿಮ್ಗೆ? ಇಂಡೈರೆಕ್ಟ್ ಆಗಿ ದೇ ಆರ್ ಫೆಸಿಲಿಟೇಟರ್. ನಾವು ಇದನ್ನ ಮಾಡಕ್ ರೆಡಿ ಇಲ್ಲ. ನಾನು ಸ್ಟೆಂಟ್ ರೇಟ್ ಕಮ್ಮಿ ಮಾಡಿದೆ. ಏನ್ ಸ್ಟೆಂಟ್ ರೇಟ್ ಕಮ್ಮಿ ಮಾಡಿದ್ರೆ ನೀವು ಆಸ್ಪತ್ರೆ ಓಪನ್ ಮಾಡಿ, ಪಬ್ಲಿಕ್ ಫೆಸಿಲಿಟೀಸ್ ಓಪನ್ ಮಾಡಿ. ನೀವೇನು ಅಲ್ಲಿ ಒಂದೊಂದಕ್ಕೆ ಹಿಡ್ಕೊಳ್ತಾ ಇರೋದು? ಈಗ ನೋಡಿ, ಪ್ಯಾರಾಸಿಟಮಾಲ್ 358 FTC ಯಲ್ಲಿ ಡ್ರಗ್ ಕಂಟ್ರೋಲ್ ಆಯ್ತು. 2800 ಹಂಗೆ ಓಡ್ತಾ ಇದೆ. ನೀವು ಒಂದ್ ಕಡೆ ಕಂಟ್ರೋಲ್ ಮಾಡಿ ಎಲ್ಲ ಕಡೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈ ಪೀಸ್ ಮೀಲ್ ಅಪ್ರೋಚ್ ವರ್ಕ್ ಆಗಲ್ಲ. ನಿಮಗದು ಪಬ್ಲಿಕ್ ಹೆಲ್ತ್ ಅನ್ನೋದು ಇದೆಯಲ್ಲ, ಆರೋಗ್ಯ ಅಂತಕ್ಕಂಥದ್ದು ಸಾರ್ವಜನಿಕ ವ್ಯವಸ್ಥೆಯಲ್ಲಿಯೇ ಇರಬೇಕು, ಗಟ್ಟಿಯಾಗಿರ್ಬೇಕು. ಎಂಥ ಬಡವನಿಗೂ ಅನಾರೋಗ್ಯ ಬಂದಾಗ ಹೋಗಿ ಅವನು ಟ್ರೀಟ್ಮೆಂಟ್ ತೊಗೊಳಂಗಿರ್ಬೇಕು. ಮತ್ತೆ ಅನಾರೋಗ್ಯ ಬರದೇ ರೀತಿಯಲ್ಲಿ, ಅನಾರೋಗ್ಯ ಉಂಟಾಗದೇ ರೀತಿಯಲ್ಲಿ ಕ್ರಮಗಳೇನಿರ್ತದೆ, ಅದು ಸ್ಯಾನಿಟೇಷನ್ ಇರ್ಬೋದು, ಹೈಜೀನ್ ಇರ್ಬೋದು, ಫುಡ್ ಇರ್ಬೋದು, ನ್ಯೂಟ್ರಿಷನ್, ಪ್ರಿವೆಂಟಿವ್ ಪ್ರೋಗ್ರಾಮ್ಸ್ ಅಂತ. ನೀವು ಪ್ರಿವೆಂಟಿವ್ ಪ್ರೋಗ್ರಾಮ್ಸ್ಗಳೇ ನಾವು ಗಮನ ಹರಿಸ್ತಾ ಇಲ್ಲ. ಇವತ್ತು ನಮ್ಗೆ ಗೊತ್ತು 52% ಓಪನ್ ಡೆಫಿಕೇಶನ್ ಈ ಸಮಸ್ಯೆ ಇರ್ತಕ್ಕಂಥದ್ದು. ಈಗ ಸಿಸೇರಿಯನ್ ಆಗೋ ಬಗ್ಗೆ ನೀವು ಆಗ್ಲೇ ಹೇಳ್ತಾ ಇದ್ರಿ, ಕೆಲವರು ಅವ್ರ ಪೇನ್ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅನ್ನೋಂಥ ಕಾರಣಕ್ಕೆ ಆಗ್ತಿರ್ತ ಆ ಸಮಯದಲ್ಲಿ ಡಾಕ್ಟರ್ಗಳನ್ನ ಆದ್ರೂ ಅವ್ರಿಗೆ ಮಾತಾಡಿ ಅಥವಾ ಇಲ್ಲ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನಕ್ಕೆ ಒಪ್ಕೊಳ್ತಾರೆ. ನಾನು ವಾಟ್ ಪರ್ಸನಲ್ ಆಗಿ ನಾನು ಏನ್ ಮಾಡ್ತೀನಿ, ನನ್ನ ಹತ್ರ ಒಬ್ರು ಪೇಷಂಟ್ ಬಂದ್ರು, ಮೇಡಮ್ ನಂಗೆ ಸಿಸೇರಿಯನ್ ಬೇಡ ಅಂತ ನನ್ಗೆ ಹೇಳ್ತಾರೆ ಅನ್ಕೊಳ್ಳಿ. ಈಗ ಎಷ್ಟೊಂದ್ ಜನ ಫಸ್ಟ್ ನಾವು ಬುಕಿಂಗ್ ವಿಸಿಟ್ ಫಸ್ಟ್ ಟೈಮ್ ಬರ್ತಾರೆ ನೋಡಿ, ಅವಾಗಲೇ ಹೇಳ್ಬಿಡ್ತಾರೆ, ಏನ್ ಮೇಡಮ್ ನಂಗೆ ನಾರ್ಮಲ್ ಆಗತ್ತಾ ಸಿಸೇರಿಯನ್ ಆಗತ್ತಾ ಅಂತ ಫಸ್ಟ್ ಕ್ವೆಶ್ಚನ್ ಕೇಳೋದೆ. ದಟ್ ಇಸ್ ವೆರಿ ಕಾಮನ್. ಅದು ಆತರ ಕೇಳ್ತಾರೆ. ಸೊ ಅವಾಗ ನಾವೇನ್ ಹೇಳ್ತೀವಿ, ಅಮ್ಮ ಈಗ ಇನ್ನೂ ತುಂಬಾ ಟೈಮ್ ಇದೆ, ಈ ಬಗ್ಗೆ ಚಿಂತೆ ಮಾಡಬೇಡಿ. ಆಬ್ಸ್ಟೆಟ್ರಿಕ್ಸ್ ಮತ್ತೆ ಅದ್ರದ್ದು ಔಟ್ಕಮ್ ಅನ್ನೋದು ನಮ್ ಕೈನಲ್ಲಿಲ್ಲ, ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಏನ್ ತೊಂದರೆಗಳು. ಈಗಿನ ದೊಡ್ಡ ದೊಡ್ಡ ಹಾಸ್ಪಿಟಲ್ ನೋಡಿದ್ರೆ ಮೊದಲೇ ಪ್ಯಾಕೇಜ್ ರೆಡಿ ಆಗಿರುತ್ತೆ. ನೀವು 6 ತಿಂಗಳು ಅಥವಾ ಫಸ್ಟ್ 3 ಮಂತ್ಸ್ ಹೋಗೋಷ್ಟ್ರಲ್ಲೇ ಇಷ್ಟು ಪ್ಯಾಕೇಜ್ ಅನ್ನುವಂಥದ್ದು ರೆಡಿ ಆಗಿರುತ್ತೆ ಅಂತ ರೆಡಿ ಇರುತ್ತೆ. ಬಟ್ ಅದ್ರ ಜೊತೆಗೆ ನಮ್ಮ ರೋಲ್ ಆಸ್ ಡಾಕ್ಟರ್ಸ್, ಯು ಫರ್ಗೆಟ್ ಹಾಸ್ಪಿಟಲ್ ಪ್ಯಾಕೇಜ್ ಬಗ್ಗೆ ನೀವು ಈಗ ಸ್ವಲ್ಪ ವಿಲ್ ಗಿವ್ ಅ ರೆಸ್ಟ್ ಟು ದಟ್. ನಾವು ನಮ್ ರೋಲ್ ಮಾತಾಡ್ತಿದ್ದಾಗ ನಮ್ ಡ್ಯೂಟಿ ಏನು, ಫಸ್ಟ್ ಪೇಷಂಟ್ ಹೇಳ್ಬೇಕು, ನಿಂಗೆ ಯಾಕಮ್ಮ ಭಯ ನಾರ್ಮಲ್ ಡೆಲಿವರಿ ಆದ್ರೆ, ಯಾವ್ದ್ರದ್ದು ನಿಂಗೆ ಟೆನ್ಷನ್ ಇದೆ, ನೋವಾಗತ್ತೆ ಅಂತ. ನೋವಾದ್ರೆ ನಾವು ಅದಕ್ಕೆ ಏನ್ ಮೆಷರ್ಸ್ ಕೊಡ್ಬೋದು, ನಿಮ್ಗೆ ನೋವು ಇಲ್ದೇ ಇರೋ ಹಂಗೆ ಡೆಲಿವರಿ ಮಾಡೋದಕ್ಕೆ ನಾವೇನ್ ಮಾಡಬಹುದು. ಈ ಕೌನ್ಸಿಲಿಂಗ್ ಇದೆ ನೋಡಿ, ಒಂದು ತಾಯಿನ ಒಂದು ಡೆಲಿವರಿಗೆ ನಾವು ರೆಡಿ ಮಾಡೋದಕ್ಕೆ ನಮ್ಗೆ 9 ತಿಂಗಳು ಟೈಮ್ ಇರುತ್ತೆ. ದಟ್ ಇಸ್ ಮೋರ್ ದೆನ್ ಸಫಿಶಿಯಂಟ್. ಈಗ ಎಪಿಡ್ಯೂರಲ್ ಅನಾಲ್ಜೆಸಿ ಆಗ್ಲಿ, ನೈಟ್ರಸ್ ಆಕ್ಸೈಡ್ ಇನ್ಹಲೇಷನ್ ಆಗ್ಲಿ, ಇದು ಬ್ರೀತಿಂಗ್ ಟೆಕ್ನಿಕ್ಸ್, ಲಮಾಸ್ ಕ್ಲಾಸಸ್ ಅಂತ ಮಾಡೋದಾಗ್ಲಿ, ಈ ತರದೆಲ್ಲಾನು ಪೇಷಂಟ್ ಮೋಟಿವೇಟ್ ಮಾಡಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟು ಈ ಆಪ್ಷನ್ಸ್ ಇದೆ ಅಮ್ಮ, ನೀವು ಚಿಂತೆ ಮಾಡಬೇಡಿ. ಈಗ ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ನಲ್ಲಿ ಎಲ್ಲರೂ ಹಸ್ಬೆಂಡ್ಸ್ ಪಾರ್ಟ್ನರ್ಸ್ ನ ಅಲೋ ಮಾಡ್ತೀವಿ ನಾವು. ಅವರು ತಾಯಂದ್ರ ಜೊತೆಗೆ ಡೆಲಿವರಿ ಆಗ್ತಾ ಇದ್ದಾಗ ನಿಮ್ಗೆ ಯಾರು ಬೇಕೋ ಅವ್ರ ಜೊತೆಗೆ ಇಟ್ಕೊಂಡು ಒಂದು ಇಮೋಷನಲ್ ಸಪೋರ್ಟ್, ಒಂದು ಮಾರಲ್ ಸಪೋರ್ಟ್ ಆಗಿ ವಿ ವಿಲ್ ಡೂ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಅನ್ನೋದನ್ನ ನಾವು ಪೇಷಂಟ್ ಕೊಡ್ತಿದ್ರು. ಆಕ್ಚುಲಿ ಪೇನ್ ಬರ್ಲಿಲ್ಲ ಅಂದ್ರು ಅಥವಾ ಪೇನ್ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ನೋಡೋಣ ಅಂತ, ಆ ರೀತಿಯ ಸಿಚುವೇಶನ್ ಈಗ ಇದೆಯಾ? ಖಂಡಿತವಾಗ್ಲೂ ಈಗ್ಲೂ ಪ್ರೈಮಿ ಅಂದ್ರೆ ಫಸ್ಟ್ ಟೈಮ್ ಡೆಲಿವರಿ ಆಗ್ತಾ ಇದ್ದಾಗ ವಿ ನಾರ್ಮಲಿ ವೇಟ್ ಫಾರ್ 12 to 16 hours ಫ್ರಮ್ ಅದು ಡೈಲಿಟೇಷನ್ ಅದು ಶುರು ಆದಾಗ್ಲಿಂದ, ಲೇಬರ್ ಪೇನ್ ಆಕ್ಚುಯಲ್ ಆಗಿ ಸ್ಟಾರ್ಟ್ ಆದಾಗ್ಲಿಂದ ಅದು ಡೆಲಿವರಿ ಆಗೋದಕ್ಕೆ ನಾವು ಒಂದು 12 to 14 hours ನಾವು ಟೈಮ್ ಕೊಡ್ತೀವಿ. ಅದಾಗ್ಲಿನೂ ಆಗ್ಲಿಲ್ಲ ಅಂತ ಹೇಳಿದ್ರೆ ವಾಟ್ ಎವರ್ ಇಸ್ ನೀಡೆಡ್ ಅಪ್ರೋಪ್ರಿಯೇಟ್ ಅಟ್ ದಟ್ ಟೈಮ್ ನಾವು ಕನ್ಸಿಡರ್ ಮಾಡಿ ಮಾಡ್ತೇವೆ. ಬಟ್ ಫಸ್ಟ್ ಅಟೆಂಪ್ಟ್ ಆಲ್ವೇಸ್, ಎಸ್ಪೆಷಲಿ ಫಸ್ಟ್ ಟೈಮ್ ಡೆಲಿವರಿ ಆಗ್ತಾ ಇರೋರಿಗೆ ಆದಷ್ಟು ನಾವು ಸರ್ ಹೇಳ್ದಂಗೆ ಡೆಲಿವರಿ ಅನ್ನೋದು ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್. ನಾವ್ ಯಾರು ಬೇಕಿಲ್ಲ ಡೆಲಿವರಿ ಆಗೋದಿಕ್ಕೆ, ಯಾರ್ದು ಹೆಲ್ಪ್ ಬೇಕಿಲ್ಲ, ಅದು ನ್ಯಾಚುರಲ್ ಪ್ರೋಸೆಸ್ ತಾನಾಗೆ ಖಂಡಿತವಾಗ್ಲು ನಮ್ಮ ಪ್ರೆಸೆನ್ಸ್ ಏನಕ್ಕೆ ಅವಶ್ಯಕತೆ ಇರತ್ತೆ. ಏನಾದ್ರೂ ತೊಂದ್ರೆ ಆದ್ರೆ, ಏನಾದ್ರೂ ತಪ್ಪು ಹೋದ್ರೆ, ಏನಾದ್ರೂ ಕಾಂಪ್ಲಿಕೇಶನ್ಸ್ ಆದ್ರೆ ಅಂದ್ರೆ ನಾವು ತಾಯಿ ಮಗುನ ಕಳ್ಕೊಳ್ಳೋದು ಬೇಡ ಅನ್ನೋದು ಅದು ಒಂದೇನೆ. ನಾವು ಸುಮ್ನೆ ಕೈ ಕಟ್ಕೊಂಡೇನೆ ಪೇಷಂಟ್ ಮುಂದೆ ನಿಲ್ತೀವಿ, ನಾವೇನು ಮಾಡಲ್ಲ. ಆ ಪೇಷಂಟ್ ನೋವು ಯಾಕೆ ಜಾಸ್ತಿ ಆಗುತ್ತೆ? ಯಾಕೆ ಜಾಸ್ತಿ ಪ್ಯಾರಾಡಾಕ್ಸ್ ಏನ್ ಗೊತ್ತಾ? ಇನ್ಸ್ಟಿಟ್ಯೂಷನ್ ನೋಡಿ, ಇದು ಹಿಂದೆ ನಾವು ಸರ್ಕಾರದ ಗಮನ ಹೇಗಿತ್ತು ಅಂದ್ರೆ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಜಾಸ್ತಿ ಆಗ್ಬೇಕು, ಆಸ್ಪತ್ರೆಯಲ್ಲೇ ಹೆರಿಗೆ ಆಗ್ಬೇಕು, ಒಳ್ಳೇದು 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 ಅಂತ ಹೇಳಿ ನಾವು ತಳ್ಕೊಂಡು ಬಂದ್ವಿ. ಇನ್ಸ್ಟಿಟ್ಯೂಷನ್ ಹೋಗ್ತಾ ಹೋಗ್ತಾ ಸಿಸೇರಿಯನ್ ಜಾಸ್ತಿ ಆಯ್ತು. ದಿಸ್ ಇಸ್ ಎ ಪ್ಯಾರಾಡಾಕ್ಸ್. ಇನ್ಸ್ಟಿಟ್ಯೂಷನ್ ಇನ್ನೊಂದು ಏನಾಗಿದೆ ಅಂದ್ರೆ, ಸಿ ದ ಟೆಕ್ನಾಲಜಿ ಇಸ್ ಮೂವಿಂಗ್ ಫಾರ್ವರ್ಡ್. ನಮಗ್ ಮುಂಚೆ ಮಗುದು ಹಾರ್ಟ್ ಬೀಟ್ ಹೇಗಿದೆ ಅನ್ನೋದು ಗೊತ್ತಿಲ್ಲ. ಚೈಲ್ಡ್ ಬೇರಿಂಗ್ ಟೆಕ್ನಾಲಜಿ ಇಸ್ ಓಲ್ಡ್ ಟೆಕ್ನಾಲಜಿ.
Child monitoring technology is different, sir. I want to bring up on one more point here. ಈ ಸಿಸೇರಿಯನ್ ಡೆಲಿವರಿ ಬಿಟ್ಬಿಡಿ, ಇನ್ನೊಂದು ದೇರ್ ಇಸ್ ಅನದರ್ ಇಂಡಸ್ಟ್ರಿ ವಿಚ್ ಈಸ್ ಎಕ್ಸ್ಪ್ಲಾಯ್ಟಿಂಗ್ ಅಂಡ್ ಗ್ರೋಯಿಂಗ್ ಟೂ ಮಚ್. ಮಕ್ಕಳಾಗದೆ ಇರೋರಿಗೆ ಆಯ್ತಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಏನೂ ಅಲ್ಲ ಇದು, ಆಯ್ತಾ? ಸೊ ವಾಟ್ ಅಲ್ಲ, ಎಲ್ಲವೂ ಈಗ ಬಿಸ್ನೆಸ್ ಆಗ್ತಿರ್ತದೆ. ಹೆಲ್ತ್ ಆಗಿರೋದು ಆಗ್ಲೇ ಹೇಳಿದಾಗ ಎಜುಕೇಶನ್ ವಿಷಯಗಳು ಎಲ್ಲವೂ ಕೂಡ ಬಿಸ್ನೆಸ್ ಆಗಿದೆ. ನಮ್ದೊಂದು ಕ್ಯಾಪಿಟಲಿಸ್ಟಿಕ್ ಡೆಮೋಕ್ರಸಿ. ನಮ್ದು ಸರ್ ಹೇಳ್ದಂಗೆ ಒಂದು ಪ್ರೈವೇಟ್ ಸೆಕ್ಟರ್ ಇದೆ, ಒಂದು ಪಬ್ಲಿಕ್ ಸೆಕ್ಟರ್ ಇದೆ. ಪ್ರೈವೇಟ್ ಸೆಕ್ಟರ್ ನಲ್ಲಿ ಇರೋಷ್ಟು ಒಂದು ಪವರು, ಗ್ರೋತ್, ಫೆಸಿಲಿಟೀಸ್ ಪಬ್ಲಿಕ್ ಸೆಕ್ಟರ್ ನಲ್ಲಿ ಇಲ್ಲ. ಸೊ ಜನರಲ್ ನಾವು ಏನು ಅಂತ ಹೇಳಿದ್ರೆ ಟೋಟಲ್ ಅಪ್ಲಿಫ್ಟ್ಮೆಂಟ್. ಅದರ ದುರುಪಯೋಗ ಆಗ್ತಾ ಇದೆಯಾ? ಅದರ ದುರುಪಯೋಗ ಆಗ್ತಾ ಇದೆಯಾ? ಅಪ್ಲಿಫ್ಟ್ಮೆಂಟ್ ಯಾರಿಗೆ? ಕೆಲವರು ಸರಿ ಹೇಳ್ತಾರೆ ಹೆಲ್ತ್ ಈಸ್ ವೆಲ್ತ್, ಯುವರ್ ಹೆಲ್ತ್ ಈಸ್ ಡಾಕ್ಟರ್ಸ್ ವೆಲ್ತ್ ಅಂತ. No, again you don't healthcare. ಅಲ್ಲ, ಕೇವಲ ಡಾಕ್ಟರ್ಗಳಿಗೆ ಅಂತ ಅಲ್ಲ ಸರ್, ಹಾಸ್ಪಿಟಲ್ ಆಗ್ತಿರುವಂತಹ ನೈಜ ಸ್ಥಿತಿಗಳು ಇದು. ಯಾಕಂದ್ರೆ ಈಗ ನಾನು ಕಾರ್ಡಿಯಾಕ್ ಸರ್ಜನ್, ಓಕೆ, ನಾನು ಕಾರ್ಡಿಯಾಕ್ ಟರ್ಷರಿ ಕೇರ್ ಹಾಸ್ಪಿಟಲ್ ಅಂತಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತದೆ, ದಟ್ಸ್ ಅಗ್ರೀಡ್. ಈಗ ನೀವು ಒಂದು ಹಳ್ಳಿಗಳಲ್ಲಿ ನೀವು ಹೇಳ್ದಂಗೆ ಒಂದು ನರ್ಸಿಂಗ್ ಹೋಮ್, ಒಬ್ರು ಡಾಕ್ಟರ್ ನರ್ಸಿಂಗ್ ಹೋಮ್ ಅಲ್ಲಿ ಕಟ್ಕೊಂಡಿರ್ತಾರೆ. ಆ ಡಾಕ್ಟರ್ ಆ ನರ್ಸಿಂಗ್ ಹೋಮ್ಗೆ ಇನ್ವೆಸ್ಟ್ ಮಾಡಿರ್ತಾರೆ. ಅಂತ ಡಾಕ್ಟರ್ ಕೆಲವೊಬ್ರು ಮಾಡಿರಬಹುದು, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ತಿರಸ್ಕರಿಸೋದಕ್ಕೂ ಆಗೋದಿಲ್ಲ. ಎಸ್, ಅದು ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಡೆಫಿನೆಟ್ಲಿ ಇನ್ವೆಸ್ಟಿಗೇಟ್ ಆಗ್ಬೇಕು. ಅದನ್ನ ಏನ್ ಆಕ್ಷನ್ ತಗೊಳ್ಬೇಕು ನಾವು ಅದನ್ನ ವೆಲ್ಕಮ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಮೇಡಮ್, ಸಂಕ್ಷಿಪ್ತವಾಗಿ ಮ್ಯಾಮ್, ಟು ಬ್ರಿಂಗ್ ಡೌನ್ ದ ಸಿಸೇರಿಯನ್ ಸೆಕ್ಷನ್ ರೇಟ್, ಫಸ್ಟ್ ಆಫ್ ಆಲ್ ನಾರ್ಮಲ್ ಡೆಲಿವರಿ ಮಾಡೋದಿಕ್ಕೆ ಮತ್ತೆ ಇನ್ಸ್ಟ್ರೂಮೆಂಟಲ್ ಡೆಲಿವರಿ ಅಂದ್ರೆ ಫಾರ್ಸೆಪ್ಸ್ ಮತ್ತೆ ವ್ಯಾಕ್ಯೂಮ್ ಹಾಕಿ ನಾವು ಡೆಲಿವರಿ ಮಾಡ್ತೀವಿ ನೋಡಿ, ಅದರದ್ದು ಟ್ರೈನಿಂಗ್ ಚೆನ್ನಾಗ್ ಆಗ್ಬೇಕು. ಹಳೆ ಕಾಲದಲ್ಲಿ 20 years 30 years ಆಗೋ ಮಿಡ್ ಕ್ಯಾವಿಟಿ ಫಾರ್ಸೆಪ್ಸ್ ಅನ್ನೋದು ಸ್ಪೆಷಲ್ ಇತ್ತು. ಮಗು ತಲೆ ಮೇಲಕ್ಕಿದ್ರು ಅದನ್ನ ಹಾಕ್ತಾ ಇತ್ತು. ಬಟ್ ಈಗ ನಾವು MBBS ಸ್ಟೂಡೆಂಟ್ಸ್ ಕೇಳಿದ್ರೆ ವಾಟ್ ಇಸ್ ದಟ್ ಮೇಡಮ್ ಅಂತ ಹೇಳ್ತಾರೆ. ಅವ್ರಿಗೆ ಅದೇನು ಅಂತಾನೂ ಗೊತ್ತಿಲ್ಲ. ಈಗ ಬ್ರೀಚ್ ಪ್ರೆಸೆಂಟೇಷನ್ ಇದ್ದಾಗ ಮಗು ಡೆಲಿವರಿ ಆಗಕ್ ಮುಂಚೆನೆ ಆ ಮಗು ಪೊಸಿಷನ್ ಚೇಂಜ್ ಮಾಡೋದಕ್ಕೆ ವರ್ಷನ್ ಅಂತ ಹೇಳಿ ಮಾಡ್ತೀವಿ. ಇದೇನು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಮಾತ್ರ ಮಕ್ಕಳು ಈಗ MBBS ಮಾಡೋರು ಓದಿರ್ತಾರೆ, ಅವ್ರುಗಳು ಮಾಡಕ್ ಬರಲ್ಲ. ಅಲ್ಲ, ಅದರ ಅರ್ಥ ಏನು ಅಂತ ಹೇಳಿದ್ರೆ ಈ ಪಾಯಿಂಟ್ಸ್ ನೆಲ್ಲ ನಾವು ಪಿಕಪ್ ಮಾಡಿ ಇದನ್ನ ನಾವು ನಮ್ಮ ಬರ್ತಾ ಇರೋ ಈಗ ಫರ್ದರ್ ಕ್ರಾಪ್ ಆಫ್ ಡಾಕ್ಟರ್ಸ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ಸ್ ನ ಎನ್ಕರೇಜ್ ಮಾಡಿ ಇದನ್ನೆಲ್ಲ ಅವ್ರಿಗೆ ನಾವು ಹೇಳ್ಕೊಡ್ಬೇಕು. ಆ ಕಾನ್ಫಿಡೆನ್ಸ್ ನಮ್ಮ ಡಾಕ್ಟರ್ಸ್ ನಲ್ಲಿ ಕೊಡ್ಬೇಕು, ನಾರ್ಮಲ್ ಡೆಲಿವರಿ ಮಾಡು ಏನಾಗಲ್ಲ ಅಂತ. ಕೊನೆಗೆ ಫಾರ್ ನಾರ್ಮಲ್ ಡೆಲಿವರಿ ರೈಟ್ ಇನ್ ಕಾಂಟೆಕ್ಸ್ಟ್ ಅಲ್ಲಿ ಒಂದು ಟ್ರಾಜಿಡಿ ಇದು. 50% ಅನ್ಯಾಚುರಲ್ ಬರ್ತ್ ಆಗ್ತಾ ಇರೋದು. ಇದನ್ನ ತಡೆಗಟ್ಟಲೇಬೇಕು. ವೈದ್ಯರು ಎಲ್ಲರೂ ಸೇರ್ಬೇಕು, ಜನಸಾಮಾನ್ಯರು ಇದ್ರ ಬಗ್ಗೆ ತಿಳ್ಕೋಬೇಕು. ನಾರ್ಮಲ್ ಡೆಲಿವರಿ ಇಸ್ ಪಾಸಿಬಲ್ ಆಗತ್ತೆ ಅನ್ನುವಂತ ನಂಬಿಕೆ ಜನರಿಗೆ ಕೂಡ ಬರುತ್ತೆ ಅನ್ನುವಂಥದ್ದು. ಈ ಡಿಸ್ಕಷನ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಮೋರಿಗೂ ಕೂಡ. ಎಸ್, ಒಟ್ಟಾರೆಯಾಗಿ ಇಂತಹ ಒಂದು ಸಿಸೇರಿಯನ್ ಆಗಿರ್ಬೋದು ಅಥವಾ ಹಾರ್ಟ್ ಸ್ಟೆಂಟ್ ಅನ್ನು ಯೂಸ್ ಮಾಡುವಾಗ ಕಡಿಮೆ ಆದ್ರೂ ಕೂಡ ಜಾಸ್ತಿ ದುಡ್ಡನ್ನ ಹಾಕ್ತಾರೆ ಅನ್ನುವಂತಹ ನಂಬಿಕೆ ಅಥವಾ ಆ ರೀತಿಯಾದಂತಹ ಒಂದು ಮನೋಭಾವ ಈಗಲೂ ಕೂಡ ಜನರಲ್ಲಿದೆ. ಅದು ಕೆಲವೊಂದು ಕಡೆ ಸತ್ಯ ಕೂಡ ಆಗಿದೆ. ಆದ್ರೆ ಇನ್ನು ಮುಂದೆ ಆದ್ರೂ ಡಾಕ್ಟರ್ಗಳು ಈ ರೀತಿ ಮಾಡುವಂತ ಅಥವಾ ಹಾಸ್ಪಿಟಲ್ಗಳು ಈ ರೀತಿ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಾತಿ ಗಣತಿ ವರದಿಯು ಸಿದ್ದರಾಮಯ್ಯ ಸರ್ಕಾರಕ್ಕೆ ಉರುಳಾಗುತ್ತಾ? ಲೀಕ್ ಆದ ವರದಿಯ ಮುಖ್ಯಾಂಶಗಳಿಗೆ ಬಿಜೆಪಿ ಬೆಚ್ಚಿ ಬೀಳ್ತಿರೋದು ಯಾಕೆ? ಕಾಂಗ್ರೆಸ್ನೊಳಗೆ ಭಿನ್ನಮತ ಸೃಷ್ಟಿಸಲಿದೆಯಾ ಕ್ಯಾಸ್ಟ್ ಸೆನ್ಸಸ್ ರಿಪೋರ್ಟ್? ಇಷ್ಟಕ್ಕೂ ಈ ಜಾತಿ ಗಣತಿಯ ವರದಿಯಲ್ಲಿರೋ ಭಯಾನಕ ಸತ್ಯವೇನು? ಜಾತಿ ಗಣತಿಗೆ ಗಡ ವೀಕ್ಷಿಸಿ ಜಿದ್ದಾಜಿದ್ದಿ ರಾತ್ರಿ 8 ಗಂಟೆಗೆ. ಲೈಟ್ಸ್ ಚುಚ್ಚುತ್ತಿವೆಯಾ? ನೆಕ್ಸ್ಟ್ ನೀನು. ರಾಕೇಶ್ ಅವರೇ, ನೋಡಿದ್ರಾ ನನ್ನ ಎಫೆಕ್ಟ್? ಹಾಗಿದ್ರೆ ನಾಳೆಗೆ ಏನ್ ಮಾಡ್ತೀರಿ? ರಾಕೇಶ್ ಅವರೇ, ನಾಳೆ ನೀವು ತರ್ತೀರಿ ಫಿಲಿಪ್ಸ್ LED. ಇದು ಅಂತಿಂತ LED ಅಲ್ಲ, ಇದು ಕಡಿಮೆ ಪ್ರಕಾಶ ಹೊಂದಿರುವ LED. ಇದು ಕಣ್ಣಿಗೆ ಚುಚ್ಚುವುದಿಲ್ಲ ಮತ್ತು ನಿಮ್ಮ ಬಿಸ್ನೆಸ್ ಓಡುತ್ತಿರುತ್ತದೆ. ಫಿಲಿಪ್ಸ್ LED ಜೀವನವನ್ನು ಬೆಳಗಿಸುತ್ತದೆ. Innovation and you. Philips. ಶತಮಾನಗಳಿಂದ ಬಳಕೆಯಲ್ಲಿರುವ ಆಡುಸೋಗೆ, ಬನಫ್ಸಾ, ತುಳಸಿಗಳಂಥ 16 ಗಿಡಮೂಲಿಕೆಗಳಿಂದ ನಿರ್ಮಿತ ಶ್ವಾಸಾರಿಯನ್ನು ಉಪಯೋಗಿಸಿ ಶೀತ, ನೆಗಡಿ, ಕಫ, ಕೆಮ್ಮು ಇತ್ಯಾದಿಗಳಿಂದ ಮುಕ್ತಿ ಪಡೆಯಿರಿ. ಕಾವೇರಿ ನೀರು ಕುಡ್ಕೊಂಡು ಕರುನಾಡಿಂದ ಬಂದಿರೋ ಯೋಧ ಸರ್ ನಾನು. ದೇಶಕ್ಕಾಗಿ ಪ್ರಾಣ ಕೊಡಕ್ಕೆ ಭಯ ಪಡಲ್ಲ ಅಂದ್ಮೇಲೆ ನಿಯತ್ತಾಗಿ ಮಾಡ್ಕೊಂಬಂದಿರೋ ಕೆಲಸದ ಮೇಲೆ ಹಾಕೋ ಎನ್ಕ್ವೈರಿಗೆ ಭಯ ಪಡ್ತೀನ ಸರ್? ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ?
ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. Attica Gold Company. ನಿಮ್ಮ ಕನಸುಗಳು ನನಸಾಗಲಿ. नन्ना मुन्ना राय Get online. का सिपाही हो नन्ना मुन्ना राय Go you, go daddy. का सिपाही हो नन्ना मुन्ना ಏನು ನಿಜಾನ ಖರೀದಿಸಿ ಯಾವುದೇ ಫ್ರೇಮ್ ಹಾಗೂ ಲೆನ್ಸ್ ಪಡೆಯಿರಿ ಉಚಿತ ಕೇವಲ ಸ್ಪೆಕ್ಸ್ ಮೇಕರ್ಸ್ ನಲ್ಲಿ. ಫ್ರೇಮ್ ಕೇವಲ 790 ರೂಪಾಯಿಗಳಿಂದ ಪ್ರಾರಂಭ. ನಿಮ್ಮ ಸಮೀಪದ ಸ್ಟೋರ್ಗೆ ಹಿಂದೆ ಹೋಗಿ. ಚೆನ್ನೈ, ಬೆಂಗಳೂರು ಮತ್ತು ಮಧುರೈಯಲ್ಲಿ. ನಿಮ್ಮ ಮಕ್ಕಳ ಕಣ್ಣುಗಳನ್ನು ಇಷ್ಟೊಂದು ದುರ್ಬಲವನ್ನಾಗಿ ಮಾಡಬೇಡಿ. ಡಿಶ್ HD+ ಹಾಕಿಸಿ. ಇದು 5 ಪಟ್ಟು ಉತ್ತಮವಾದ ಪಿಕ್ಚರ್ ಕ್ಲಾರಿಟಿ ಕೊಡುತ್ತದೆ. ಮಕ್ಕಳ ಕಣ್ಣುಗಳ ಕಾಳಜಿ ಇದ್ದಲ್ಲಿ ಈ ನಂಬರ್ಗೆ ಮಿಸ್ಡ್ ಕಾಲ್ ಕೊಡಿ. Market MG Road, Majestic. ಬೆಂಗಳೂರು ಅಂದ್ರೆ ಇಷ್ಟೇ ಅಲ್ಲ. BBMP ಇಂದ ವಿಧಾನಸೌಧದವರೆಗಿನ ಎಲ್ಲಾ ನ್ಯೂಸ್. ಗಾಂಧಿನಗರದ ಗಲ್ಲಿಯೊಳಗೆ ಏನೇನೋ ಆಗ್ತಿರುತ್ತೆ. ಶ್ರೀಕಾಂತ್ ಸಿಟಿಯ ಪಾತಕ ಲೋಕದ ಅನಾವರಣ.